ಆದ್ಯಂತವಂತಃ ಕವಯಃ ಪುರಾಣ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಗೃಹಂತು ಮಮ ನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ಶ್ರೀರ್ಯತ್ತರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯ ಪ್ರಾಣ ಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುಚ್ಯುರುದೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಢುಷೆ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ವೈ ನಮಃ ಮಾನವೋ ಬದರ ಸಿಂಧುಃ ಶಶಿನಸ್ತು ತ್ರಿಣಾಮಕಂ ಯೋ ವೇದಮುಚ್ಯತೆ ರೋಗೈಃ ವಿಷ್ಣುನಾಮನೇವ ಸಂಸ್ಕೃತೇಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1148ನೇಯ ಅನುಶಾಸನ ಪರ್ವದ 81ನೇ ಭಾಗವನ್ನು ಇವತ್ತು ನಾವು ನೋಡೋರಿದ್ದೇವೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 44ನೇಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 84ನೇಯ, ವೈಷ್ಣವ ಪಾಠದಲ್ಲಿ 79ನೇಯ ಅಧ್ಯಾಯ ನಡೆದಿದೆ. ಅವುಗಳಲ್ಲಿ 27 ಶ್ಲೋಕಗಳು ಸಮಾಪ್ತ ಆಗಿವೆ. ಗೀತಾಪ್ರಶ್ನ ಪಾಠದಲ್ಲಿ 14ನೇಯ ಶ್ಲೋಕ ಆ ಅಧ್ಯಾಯದಲ್ಲಿ, 49ನೇಯ ಅಧ್ಯಾಯದಲ್ಲಿ ಸಮಾಪ್ತವಾಗಿದೆ. ಅದರ ಮುಂದುವರೆದ ಭಾಗವನ್ನು ನಾವೀಗ ನೋಡಬೇಕಾಗಿದೆ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ನೈಕವಿಧಾನ್ ಕೌಟುಂಬಿಕಾನ್ ಧರ್ಮಾನ್ ಶೃಣ್ವತಾಂ ಸರ್ವೇಷಾಮಸ್ಮಾಕಂ ಗತೆ ದಿವಸೆ ಯಾಜ್ಞವಲ್ಕ್ಯಃ ಮನುಃ ಏವಂ ಚ ಮಹಾಭಾರತೆ ಸ್ವಯಂ ಬಾದರಾಯಣಃ ಯಾನ್ ಧರ್ಮಾನ್ ಆಹುಃ ತೇ ಧರ್ಮಾಃ ಶ್ರವಣವಿಷಯಾಃ ಅಭೂವನ್. ಯಾಜ್ಞವಲ್ಕ್ಯ ಸ್ಮೃತೌ ಮನುಸ್ಮೃತೌ ಚ ಏವಂ ಮಹಾಭಾರತೆ ದಾಕ್ಷಿಣಾತ್ಯೇಷು ಪಾಠೇಷು 12 ಪುತ್ರಾಃ ಪರಿಗಣ್ಯಂತೆ. ಮಹಾಭಾರತಸ್ಯ ಔತ್ತರೇಯೇ ಪಾಠೆ ಕೇವಲಂ 8 ಪುತ್ರಾಃ ಶ್ರೂಯಂತೆ. ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಾಮಕೇನ ಸಂಸ್ಥಾ ವಿಶೇಷೇಣ ಸಂಪಾದಿತೆ ಪಾಠೇಪಿ 12 ಪುತ್ರಾಣಾಂ ಉಲ್ಲೇಖಃ ನ ಶ್ರೂಯತೆ. ಕೇವಲಂ 8 ಪುತ್ರಾಃ ಏವ ತತ್ರಾಪಿ ವರ್ಣ್ಯಂತೆ. ನೂನಂ ಅತ್ರ ಕಶ್ಚನ ಪ್ರಕ್ಷೇಪಃ ವಿಕ್ಷೇಪೋ ವಾ ಸಂಭಾವ್ಯತೆ. ತಥಾಪಿ ಯೇ ಅತ್ರ ಶ್ರೂಯಂತೆ ಯೇ ಅತ್ರ ದೃಶ್ಯಂತೆ ತೇ ತು ಸರ್ವೈಃ ಅಸ್ಮಾಭಿಃ ಅವಲೋಕ್ಯಂತೆ. ಅನೇಕ ಜನ ಪುತ್ರರ ಬಗ್ಗೆ ಕಳೆದ ದಿವಸ ನಾವು ನೋಡಿದ್ದೇವೆ. ಪೌನರ್ಭವ ಅಂತ ಒಂದು ಪುತ್ರ, ಅದರ ಉಲ್ಲೇಖ ಈ ಮಾಧವಿಯ ಮಕ್ಕಳು. ಆ ಮಾಧವಿ 3 ಜನ ರಾಜರನ್ನ ಮತ್ತೆ ಒಬ್ಬ ವಿಶ್ವಾಮಿತ್ರನನ್ನ ಕೂಡಿ ಅವರಿಂದ 4 ಜನ ಮಕ್ಕಳನ್ನು ಹೆತ್ತಳು
ಅಂತ ಭಾರತದ ಉದ್ಯೋಗ ಪರ್ವದಲ್ಲಿ ಕಥಾ ಇದೆ. ಮಾಧವಿ ಅವರನ್ನು ಮದುವೆ ಮಾಡಿಕೊಂಡಿದ್ಲೋ ಇಲ್ವೋ ಅಂತ ವಿಚಾರ ಬಂದಾಗ ಹಿಂದೆ ಅವಳದು ಮದುವೆ ಆಗಿರಲಿಲ್ಲ ಅಂತಾನೆ ನಾನು ಹೇಳ್ತಿದ್ದೆ. ಆದರೆ ಮತ್ತೊಂದು ಬಾರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವನ್ನೂ ಸೂಕ್ಷ್ಮವಾಗಿ ನೋಡಬೇಕಾದಂಥ ಮತ್ತೆ ಈಗಾಗಲೇ ನೋಡಿದ್ದನ್ನು ನೆನಪಿಗೆ ತಂದುಕೊಳ್ಳಬೇಕಾದಂಥ ಪ್ರಸಂಗ ಬಂದಾಗ ಅವರೆಲ್ಲರನ್ನೂ ಕೂಡ ಆಕೆ ಮದುವೆ ಮಾಡಿಕೊಂಡಿದ್ಲು ಅಂತ ಹೇಳುವುದೇ ಉಚಿತ ಅಂತ ನನಗೆ ಕಾಣಿಸಿತು. ಗಾಲವರು ತಮ್ಮ ಗುರುಗಳಿಗೆ ಗುರುದಕ್ಷಿಣೆ ಕೊಡ್ಲಿಕ್ಕಾಗಿ ಏನು ಪ್ರಯತ್ನ ಪಡ್ತಾ ಇದ್ರು, ಆ ಪ್ರಸಂಗದಲ್ಲಿ ಈ ಯಯಾತಿಯ ಮಗಳಾದ ಮಾಧವಿಯನ್ನ ಒಬ್ಬೊಬ್ಬ ರಾಜನ ಹತ್ರ ವರ್ಷ 2 ವರ್ಷ ಬಿಟ್ಟು ಅವರಲ್ಲಿ ಒಬ್ಬೊಬ್ಬ ಮಗನನ್ನ ಅವರೆಲ್ಲ ಪಡ್ಕೊಂಡ ಮೇಲೆ ಮತ್ತೊಬ್ಬ ರಾಜನ ಹತ್ರ ಆ ಮಾಧವಿನಿಯನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಭಾರ್ಯಾರ್ಥೇ ಪ್ರತಿಗೃಹ್ಯತಾಂ, ಇವಳನ್ನು ಪತ್ನಿ ರೂಪದಲ್ಲಿ ಸ್ವೀಕರಿಸುವಂತ ಒಂದು ಕಡೆ ಗಾಲವರು ಹೇಳಿದ್ದಿದೆ. ಆದ್ರಿಂದ ಮಾಧವಿ ಮೊದಲೊಬ್ಬ ರಾಜನ ಮದುವೆ ಆದ್ಲು. ಇದೆಲ್ಲ ಬ್ರಾಹ್ಮ ವಿವಾಹ ಅಥವಾ ಪ್ರಜಾಪತಿ ವಿವಾಹ ಹಾಗೇನಾಗಿರ್ಲಿಕ್ಕಿಲ್ಲ. ಆದರೆ ಗಾಂಧರ್ವ ವಿವಾಹದ ರೂಪದಲ್ಲಿ ಮದುವೆ ಆದರು ಅಂತ ತಿಳ್ಕೋಬೇಕಷ್ಟೇ ನಾವು, ಯಾಕಂದ್ರೆ ಭಾರ್ಯ ಅಂತಲ್ಲಿ ಶಬ್ದ ಬಂದಿರೋದ್ರಿಂದ. ಮತ್ತೊಂದು ಕಡೆ ವಿಧಿಪೂರ್ವಕವಾಗಿ ಪ್ರತಿಗ್ರಹಿಸಿದ ಅಂತ ಕೂಡ ಬಂದಿದೆ. ಆದ್ದರಿಂದ ಒಬ್ಬರು ಆದ್ಮೇಲೆ ಒಬ್ರು 3 ಜನ ರಾಜರನ್ನ ಮದುವೆ ಆದ್ಲು. ಒಬ್ಬನನ್ನ ಮದುವೆ ಆದ್ಮೇಲೆ ಮತ್ತೊಬ್ಬನನ್ನು ಮದುವೆ ಆಗುವ ಪ್ರಸಂಗದಲ್ಲಿ ಅವಳಿಗೆ ಕನ್ಯಾತ್ಮನೆ ಬರ್ತಿತ್ತು ಅಂತ ಕೂಡ ಅಲ್ಲೇ ಮಹಾಭಾರತದಲ್ಲಿದೆ. ಹೀಗೆ ಅವರಲ್ಲಿ ಹುಟ್ಟಿದಂತಹ ಮಕ್ಕಳು ಅವರೆಲ್ಲರೂ ಕೂಡ ಪೌನರ್ಭವರಾದರು. ಮೊದಲನೇ ಒಬ್ಬ ರಾಜನ ಮಗ ಒಬ್ಬನ್ ಬಿಟ್ರೆ 2, 3 ಎರಡನೇ ರಾಜನ 3ನೇ ರಾಜನ ಮಕ್ಕಳು, ಮತ್ತೆ ಕೊನೆಯದಾಗಿ ವಿಶ್ವಾಮಿತ್ರನ ಮಗ ಅಷ್ಟಕ, ಅವರೆಲ್ಲರೂ ಕೂಡ ಪೌನರ್ಭವರೇ. ಮೊದಲನೇ ಮದುವೆ ಒಂದು ಹೊಸ ಮದುವೆ, ಫ್ರೆಶ್ ಮ್ಯಾರೇಜ್ ಆದ್ರಿಂದ ಅಲ್ಲಿ ಹುಟ್ಟಿದಂಥ ಮಗ ಒಬ್ಬ ಪೌನರ್ಭವ ಅಲ್ಲ. 2ನೇ 3ನೇ 4ನೇ ಮಕ್ಕಳೆಲ್ಲರೂ ಕೂಡ ಪೌನರ್ಭವರು ಅಂತಾನೆ ನಾವು ತಿಳಿದುಕೊಳ್ಬೇಕು. ಹೀಗೆ ಅಪರೂಪದ ಪ್ರಸಂಗಗಳಲ್ಲಿ ಮತ್ತೆ ಮದುವೆ ಆಗ್ಲಿಕ್ಕೆ ಅವರಿಗೆ ಅವಕಾಶ ಇತ್ತು ಅಂತ ನನಗೆ ಆ ಉದ್ಯೋಗ ಪರ್ವದ ಅವಲೋಕನವನ್ನು ಕಳೆದ ದಿವಸ ಮಾಡಿದಾಗ ಕಂಡು ಬಂತು. ಅದನ್ನೇ ಈಗ ತಮ್ಮ ಎದುರಿಗೆ ಹೇಳ್ತಿದ್ದೇನೆ. ಇದಲ್ಲದೆ ಹಿಂದೆ ಪರಾಶರ ಸತ್ಯವತಿಯರ ವಿವಾಹವನ್ನು ಆಗಿತ್ತೋ ಇಲ್ಲೋ ಅಂತ ವಿಮರ್ಶೆಯನ್ನು ಮಾಡುವಾಗ ಈ ಮಾಧವಿ ಮತ್ತೆ ಅವಳ ಮಕ್ಕಳು ಅವರ ಉಲ್ಲೇಖವನ್ನು ಕೂಡ ನಾನು ಮಾಡಿದ್ದೆ. ಪರಾಶರರಿಗೂ ಸತ್ಯವತಿಯರಿಗೂ ಮದುವೆ ಆಗಿಲ್ಲ ಅನ್ನೋ ಆ ನಿಲುವಿಗೆ ಇವತ್ತಿಗೂ ಅಂಟಿಕೊಂಡಿದ್ದೇನೆ, ಅದರಲ್ಲೇನು ಬದಲಾಗಿಲ್ಲ. ಆದರೆ ಅವರಿಬ್ಬರಿಗೂ ಮದುವೆ ಆಗಿಲ್ಲ ಅನ್ನೋದನ್ನ ಸಮರ್ಥನೆ ಮಾಡುವ ಪ್ರಸಂಗದಲ್ಲಿ ಬೇರೆ ಬೇರೆ ಉದಾಹರಣೆಗಳು, ಬೇರೆ ಬೇರೆ ಯುಕ್ತಿಗಳನ್ನೆಲ್ಲ ಹೇಳುವ ಪ್ರಸಂಗದಲ್ಲಿ ಮಾಧವಿಗೆ 4 ಜನರ ಜೊತೆ ಕೂಡ ಮದುವೆ ಆಗಿರಲಿಲ್ಲ ಅಂತ ನಾನು ಒಂದು ಬಾರಿ ಹೇಳಿದ್ದೆ. ಒಟ್ಟಾರೆ ಆ ವಿಷಯದಲ್ಲಿ ಅದೊಂದು ತಿದ್ದುಪಡಿಯನ್ನು ನಾನು ಈಗ ಮಾಡಿಕೊಂಡಿದ್ದೇನೆ. ಮಾಧವಿಗೆ ಅವರೆಲ್ಲರ ಜೊತೆ ಮದುವೆ ಆಗಿತ್ತು, ಗಾಂಧರ್ವ ವಿವಾಹ, ಒಬ್ಬರಾದ್ಮೇಲೆ ಒಬ್ಬರಂತೆ ಅವರೆಲ್ಲರನ್ನೂ ಆಕೆ ಮದುವೆ ಮಾಡ್ಕೊಂಡಿದ್ಲು. ಕೊನೆಗೆ ಅವರೆಲ್ಲರನ್ನು ಬಿಟ್ಟು ಇವನನ್ನು ಬಿಟ್ಟು ಅವನನ್ನು ಬಿಟ್ಟು ಅವನನ್ನ ಕೊನೆಗೆ ವಿಶ್ವಾಮಿತ್ರನ ಮದುವೆ ಮಾಡಿಕೊಂಡು ಕೊನೆಗೆ ಎಲ್ಲರನ್ನೂ ಬಿಟ್ಟು ಅವಳ ತಂದೆ ಅವಳಿಗಾಗಿ ಸ್ವಯಂವರ ಮಾಡಬೇಕು ಅಂತ ಹೊರಟರು ಕೂಡ ಅವಳೆಲ್ಲವನ್ನು ಬಿಟ್ಟು ಕಾಡಿಗೆ ಹೋಗಿ ತಪಸ್ ಮಾಡಿದ್ಲು ಅಂತ ಅಲ್ಲಿ ಉದ್ಯೋಗ ಪರ್ವದಲ್ಲಿ ಕಾಣಿಸ್ತದೆ. ಹೀಗೆ ಪರಾಶರ ಸತ್ಯವತಿಯರಿಗೆ ಮದುವೆ ಆಗಿಲ್ಲ ಆ ನಿಲುವಿಗೆ ಅಂಟಿಕೊಂಡೇ ಇದ್ದೇನೆ. ಆದರೆ ಮಾಧವಿಗೆ ಅವರೆಲ್ಲರ ಜೊತೆ ಮದುವೆ ಆಗಿತ್ತು ಅನ್ನೋದನ್ನ ಸ್ವಲ್ಪ ಈ ನಿಲುವನ್ನ ಈಗ ತಾಳಿದ್ದೇನೆ. ಅದನ್ನ ನೀವು ಕೂಡ ಎಲ್ಲರೂ ಗಮನಿಸಬೇಕು. ಈ ಅನೇಕ ಪುತ್ರದ ಬಗ್ಗೆ ನಾವು ಹೇಳುವಾಗ ನಿಯೋಗದ ಬಗ್ಗೆ ಒಂದ್ ಕಡೆ ಆಲೋಚನೆ ಮಾಡುವಂತಹ ಪ್ರಸಂಗ ಬಂತು. ಆ ನಿಯೋಗದ ಬಗ್ಗೆನೂ ಕೂಡ ಮನುಸ್ಮೃತಿಯಲ್ಲಿ ಏನು ಉಲ್ಲೇಖ ಇದೆ ಅಂತ ಅನ್ನೋದನ್ನ ತಮ್ಮ ಎದುರಿಗೆ ಹೇಳ್ತೇನೆ. ನಿಯೋಗಕ್ಕಿರುವಂತಹ ನಿರ್ಬಂಧಗಳೇನು ಅಂತ ಅನ್ನೋದನ್ನ ಮನುಸ್ಮೃತಿಯಲ್ಲಿ 9ನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾರೆ.
ವಿಧವಾಯಾಂ ನಿಯುಕ್ತಸ್ತು ಘೃತಾಕ್ತೋ ವಾಗ್ಯತೋ ನಿಶಿ ಏಕಮುತ್ಪಾದಯೇತ್ ಪುತ್ರಂ ನದ್ವಿತೀಯಂ ಕಥಂಚನ. ಈ ವಿಧವೆಯಲ್ಲಿ ಮಕ್ಕಳನ್ನ ಹುಟ್ಟಿಸಬೇಕಾದ ಪ್ರಸಂಗ ಬಂದಾಗ ನಿಯುಕ್ತ, ಆ ನಿಯುಕ್ತನಾದಂತಹ ಪುರುಷ, ವಾಗ್ಯತಃ ಅವನು ಮಾತುಗಳನ್ನು ನಿಯಂತ್ರಿಸಿಕೊಂಡಿರಬೇಕು, ಮೌನದಿಂದ ಇರಬೇಕು. ಮತ್ತೆ ಘೃತಾಕ್ತಃ ಮೈಗೆಲ್ಲ ತುಪ್ಪವನ್ನು ಹಚ್ಚಿಕೊಂಡಿರಬೇಕು. ಒಬ್ಬನೇ ಮಗನನ್ನು ಹುಟ್ಟಿಸಬೇಕು. ಇನ್ನು ಕೆಲವರು ಮತ್ತೊಬ್ಬ ಮಗನನ್ನು ಹುಟ್ಟಿಸ್ಲಿಕ್ಕೂ ದೋಷ ಇಲ್ಲ ಅಂತ ಹೇಳ್ತಾರೆ. ವಿಧವಾಯಾಮ್ ನಿಯೋಗಾರ್ಥೆ ನಿವೃತ್ತೇತು ಯಥಾವಿಧಿ. ಆ ನಿಯೋಗ ಮುಗಿದ ಮೇಲೆ ಗುರುವಚ್ಚ ಸ್ನುಷಾವಚ್ಚ ವರ್ತೇಯಾತಾಂ ಪರಸ್ಪರಂ. ನಿಯೋಗ ಮಾಡಿದ ವ್ಯಕ್ತಿ ಆತ ತಾನು ಯಾವಳ ಜೊತೆಗೆ ನಿಯೋಗ ಮಾಡಿದ್ದಾನೋ ಅವಳನ್ನು ತನ್ನ ಸೊಸೆ ಅಂತ ಪರಿಗಣಿಸಬೇಕು. ಆಕೆಯೂ ಕೂಡ ಈತನನ್ನ ಗುರು ಹಿರಿಯರಂತೆ, ತನ್ನ ಮಾವ, ತಂದೆ ಮೊದಲಾದವರಂತೆ ಅವನನ್ನು ಪರಿಗಣಿಸಬೇಕು ಅಂತಲ್ಲಿ ಮಾತಿದೆ. ಈ ನಿಯೋಗದ ವಿಧಿಯನ್ನು ತೊರೆದು ವರ್ತೇಯ ತಾಂ ಕಾಮತಃ, ಕಾಮದಿಂದ ಅವ್ರೇನಾದ್ರು ವರ್ತಿಸಿದ್ರೆ ಅವರಿಬ್ರು ಪತಿತರು ಅಂತ ಕರ್ಸ್ಕೋತಾರೆ. ಇದಲ್ಲದೆ ಅದೇ ಆ ಮನುಸ್ಮೃತಿಯಲ್ಲಿ ದೇವರಾದ್ವಾ ಸಪಿಂಡಾದ್ವಾ ಸ್ತ್ರೀಯ ಸಮ್ಯಕ್ ನಿಯುಕ್ತಯ, ಅವಳಿಗೆ ಮಕ್ಕಳಿಲ್ಲದೆ ಹೋದಾಗ ವಿಧವೆಯರಲ್ಲಿಯೂ ಮಕ್ಕಳನ್ನು ಪಡ್ಕೊಳ್ಳೋದಿದೆ. ಇದಕ್ಕೆ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರರು, ಅದರಲ್ಲೂ ಧೃತರಾಷ್ಟ್ರ ಮತ್ತು ಪಾಂಡು ಇವರಿಬ್ಬರು ಕೂಡ ವಿಧವೆಯರಲ್ಲೇ ಹುಟ್ಟಿದವರು ನಿಯೋಗದಿಂದ ಅನ್ನೋದನ್ನು ನೋಡಬೇಕು. ಎಲ್ಲ ಕಡೆ ವಿಧವೆಯರಲ್ಲೇ ಮಕ್ಕಳೇನು ಹುಟ್ಟಿರೋದಿಲ್ಲ. ಗಂಡ ಇದ್ದಾಗಲೂ ಕೂಡ, ಪಾಂಡು ಮಹಾರಾಜ ಇದ್ದಾಗಲೇ ಆತನ ಪತ್ನಿ ದೇವತೆಗಳ ಮೂಲಕ ನಿಯೋಗದಿಂದ ಈ ಮಕ್ಕಳನ್ನು ಪಡ್ಕೊಂಡಿದ್ಲು. ದೇವರಾದ್ವಾ ಮೈದುನನಿಂದ ಪಡ್ಕೊಳ್ಳಬಹುದು, ಸಪಿಂಡಾದ್ವಾ ಆ ವಂಶಕ್ಕೆ ಸಂಬಂಧಪಟ್ಟ ಉಳಿದವರು ಯಾರಾದರೂ ಇದ್ರೆ ಅವರಿಂದ. ಪ್ರಜಾ ಈಪ್ಸಿತ ಅಧಿಗಂತವ್ಯ ಸಂತಾನಸ್ಯ ಪರೀಕ್ಷೆಯೇ, ಸಂತಾನ ಕ್ಷೀಣವಾದಾಗ ಇಂಥ ಪ್ರಯತ್ನವನ್ನು ಮಾಡಬಹುದು ಅಂತ ವರ್ಣಿಸಿದ್ದಾರೆ. ಪತಿತೋ ಭವತೋ ಗತ್ವಾ ನಿಯುಕ್ತಾವಪ್ಯನಾಪದೆ, ಆಪತ್ತಿಲ್ಲದೆ ಹೋದ್ರೂ ಕೂಡ ನಿಯೋಗ ಮಾಡಬೇಕು ಅಂತ ಏನಾದರೂ ಪ್ರವೃತ್ತಿ ಮಾಡಿದರೆ ಅವಾಗ ಅವರು ಪತಿತರಾಗಿ ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡಬಾರದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮಹಾಭಾರತದ ಆದಿಪರ್ವದಲ್ಲೇ ಬಂದಂತೆ ಕ್ಷತ್ರಿಯರನ್ನೆಲ್ಲ ಪರಶುರಾಮ ತೊರೆದು ಹಾಕಿದಾಗ, ಕ್ಷತ್ರಿಯರಲ್ಲಿ ಸಂತಾನೋತ್ಪತ್ತಿಗೆ ಸಮರ್ಥರಾದಂತಹ ವಯಸ್ಕ ಗಂಡಸರು ಯಾರು ಇಲ್ಲದೆ ಇದ್ದಾಗ ಕ್ಷತ್ರಿಯ ಪತ್ನಿಯರು ಸಾಮೂಹಿಕವಾಗಿ ಬ್ರಾಹ್ಮಣರ ಮೂಲಕ ನಿಯೋಗ ಮಾಡಿಸಿಕೊಂಡು ಮಕ್ಕಳನ್ನು ಪಡ್ಕೊಂಡ್ರು ಅನ್ನುವಂಥ ಒಂದು ಉಲ್ಲೇಖ ಕಾಣಿಸ್ತದೆ. ಇಂಥವೆಲ್ಲ ವಿಚಿತ್ರ ಪ್ರಸಂಗಗಳು ಶಾಸ್ತ್ರದಲ್ಲಿ ಅಲ್ಲಲ್ಲಿ ನಡೆದಿದ್ದು, ಇತಿಹಾಸದಲ್ಲಿ ಅಲ್ಲಲ್ಲಿ ನಡೆದಿದ್ದವು ಅಂತ ನಾವು ಗಮನಿಸಬೇಕು. ಈ ನಿಯೋಗಕ್ಕೆ ಸಂಬಂಧಪಟ್ಟಂತೆ ಹೀಗೊಂದು ನಿಯಮ ಬಂತಲ್ಲ ಇಲ್ಲಿ, ವಿಧವೆ ಜೊತೆಗೆ ಸಮಾಗಮ ಮಾಡುವಾಗ ವಾಗ್ಯತನಾಗಿರಬೇಕು, ಮೌನಿಯಾಗಿರಬೇಕು, ಮತ್ತೆ ಮೈಗೆಲ್ಲ ತುಪ್ಪವನ್ನು ಹಚ್ಕೊಂಡಿರಬೇಕು ಅಂತ ಹೀಗೆಲ್ಲ ನಿಯಮಗಳಿವೆ. ಅದು ವಿಧವೆಗೆ ಮಾತ್ರ ಅಲ್ಲ, ಬೇರೆ ಯಾರದೇ ಜೊತೆ ನಿಯೋಗ ಮಾಡುವಾಗಲೂ ಕೂಡ ತುಪ್ಪವನ್ನು ಹಚ್ಕೊಂಡಿರಬೇಕು ಅಂತ ನಿಯಮಗಳನ್ನು ಬೇರೆ ಕಡೆ ನೋಡ್ತೇವೆ. ವಾಗ್ಯತಃ ಆ ಸಂದರ್ಭದಲ್ಲಿ ಮೌನವಾಗಿರಬೇಕು. ಆ ಸ್ತ್ರೀ ಪುರುಷರಲ್ಲಿ ಪ್ರೇಮ ಮತ್ತು ಕಾಮದ ಮಾತುಗಳೆಲ್ಲ ಆ ಸಂದರ್ಭದಲ್ಲಿ ಸಲ್ಲದು. ಪ್ರೇಮ ಕಾಮಕ್ಕಾಗಿ ಅವರು ಕೂಡಿಲ್ಲ, ಕೇವಲ ಸಂತಾನಕ್ಕಾಗಿ ಕೂಡಿದ್ದಾರೆ. ಅದಕ್ಕಾಗಿ ವಾಗ್ಯತರಾಗಿರಬೇಕು. ಘೃತಾಕ್ತಃ ಮೈಗೆಲ್ಲ ತುಪ್ಪ ಹಚ್ಚಿಕೊಂಡಿರ್ಬೇಕು ಅಂತಿದೆ. ಆ ತುಪ್ಪ ಹಚ್ಕೊಂಡಿರ್ಬೇಕು ಅಂತ ಯಾಕೆ ಹೇಳಿದ್ದಾರೆ ಅಂತ ನಾನು ಬಹಳವಾಗಿ ಆಲೋಚನೆ ಮಾಡ್ತಾ ಇದ್ದೆ ಬಹಳ ದಿವಸದಿಂದನೂ ಕೂಡ. ಈಗೂ ಅದನ್ನು ತಮ್ಮೆದುರಿಗೆ ಹೇಳ್ತೇನೆ, ಅದನ್ನು ಆಲೋಚನೆ ಮಾಡಬೇಕು. ಕಾಮಕ್ಕಾಗಿ ಪ್ರೇಮಕ್ಕಾಗಿ ಅವರು ಮಾಡ್ತಾ ಇಲ್ವಲ್ಲ, ಆದ್ರಿಂದ ಅವರಿಬ್ಬರಲ್ಲಿ ಏನೊಂದು ಸ್ಪರ್ಶ ಆಗ್ತದೆ, ಆ ಸ್ಪರ್ಶದ ಕಾರಣದಿಂದಾಗಿ ಕಾಮ ಪ್ರೇಮಗಳು ಜಾಗೃತ ಆಗಬಾರದು. ಅದಕ್ಕಾಗಿ ಮೈಗೆಲ್ಲ ತುಪ್ಪವನ್ನು ಹಚ್ಕೊಂಡಿರ್ತಾರೆ. ತುಪ್ಪವನ್ನು ಹಚ್ಚಿಕೊಂಡಿದ್ದರಿಂದ ಆ ತುಪ್ಪವನ್ನು ಹಚ್ಚಿಕೊಂಡಿರುವಂತಹ ಪರಿಸ್ಥಿತಿಯಲ್ಲಿ ಸ್ಪರ್ಶಕ್ಕೆ ಹೆಚ್ಚು ಅನುಕೂಲಕರವಾದಂತಹ ಪ್ರಸಂಗ ಇರೋದಿಲ್ಲ. ಆ ಮೈಯ ತುಪ್ಪವನ್ನೆಲ್ಲ ತೊಳೆದು ಸ್ನಾನ ಮಾಡಿ ತೊಳ್ಕೊಳ್ಬೇಕಾದ ಅನಿವಾರ್ಯತೆನೇ ಇರ್ತದೆ. ಸಾಧ್ಯ ಆದಷ್ಟು ಬೇಗ ಕೆಲಸವನ್ನು ಮಾಡಬೇಕು ಅಂತ ಇರ್ತದೆ. ಅದಕ್ಕಾಗಿ ಸುಖಕ್ಕಾಗಿ ಅದನ್ನು ಮಾಡಬಾರದು, ಮಾಡುವುದು ಕೇವಲ ಸಂತಾನಕ್ಕಾಗಿ. ಆ
ಸುಖವನ್ನು ಸವಿಯುವಂತಹ ಪ್ರಸಂಗ ಅಲ್ಲಿ ಬರಬಾರದು. ಸ್ಪರ್ಶದಿಂದ ಸಿಗುವಂತಹ ಸುಖ ಅಲ್ಲಿ ಆಗಿರಬಾರದು ಅನ್ನೋ ಕಾರಣಕ್ಕಾಗಿ ಮೈಗೆಲ್ಲ ತುಪ್ಪ ಹಚ್ಕೊಂಡಿರ್ತಾರೆ. ಎಣ್ಣೆ ಯಾಕೆ ಹಚ್ಕೊಳ್ಬಾರ್ದು ಅಂತ ನೀವು ಯಾರು ಕೇಳಬಹುದು ಅಂತ ಪ್ರಶ್ನೆ ನನಗೂ ಬಂದಿದೆ. ಯಾಕೆ ಹಚ್ಕೊಳ್ಬಾರ್ದು ಅಂತ ಅನ್ನೋದು ನನಗೇನು ಗೊತ್ತಿಲ್ಲ. ಅಥವಾ ತುಪ್ಪವನ್ನು ಮೈಗೆ ಹಚ್ಕೊಂಡಾಗ ಆ ಕಾಮದ ಸಂವೇದನೆ ಏನಾದರೂ ಕಡಿಮೆ ಆಗ್ತದೋ ಗೊತ್ತಿಲ್ಲ. ಅದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳನ್ನು ನಾವಿನ್ನೂ ಮಾಡಿ ತಿಳ್ಕೋಬೇಕಾಗಿದೆ. ಬೇರೆ ಎಲ್ಲೂ ಅದ್ರ ಉಲ್ಲೇಖಗಳು ಕಾಣಿಸೋದಿಲ್ಲ. ಅಂತೂ ಏನು ಕಾಣಿಸಿದೆ ಅನ್ನೋದನ್ನು ಹೇಳಿದ್ದೇನೆ. ಸುಖಕ್ಕಾಗಿ ಮಾಡಬಾರದು, ಕಾಮ ಪ್ರೇಮದ ಪ್ರೇರಣೆ ಅಲ್ಲಿಲ್ಲ, ಅದು ಕೇವಲ ಸಂತಾನಕ್ಕಾಗಿ ಅಂತನ್ನುವ ವಿಷಯ ಅಲ್ಲಿದೆ. ಇದೇ ಕಾರಣದಿಂದಾಗಿಯೇ ನಿಯೋಗದ ವರ್ಣನೆ ಎಲ್ಲಾದರೂ ಬಂದಾಗ ಆ ನಿಯೋಗದ ಕಾಲದಲ್ಲಿ ಅಲ್ಲಿರುವಂತಹ ಸ್ತ್ರೀ ಪುರುಷರಿಗೆ ಕಾಮದ ಒಂದು ಪ್ರೇರಣೆ ಆಗಿತ್ತು ಅಂತ ಎಲ್ಲಿಯಾದ್ರೂ ಉಲ್ಲೇಖಗಳು ಬಂದ್ರೆ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕು ಅಂತ ಇಷ್ಟೇ. ಆ ಪಾಠ ಪ್ರಕ್ಷಿಪ್ತ ವಿಕ್ಷಿಪ್ತ ಅದನ್ಯಾವುದು ನಾನು ಹೇಳಲಿಕ್ಕೆ ಹೊರಟಿಲ್ಲ. ಅರ್ಜುನ ಉಲೂಪಿಯನ್ನ ಸ್ವೀಕರಿಸಿದ್ನಲ್ಲ, ಆ ಉಲೂಪಿಗೆ ಮದುವೆ ಆಗಿತ್ತು ಅಂತ ಕೆಲವರು ಮದುವೆ ಆಗಿತ್ತು ಅನ್ನೋದನ್ನ ಆಚಾರ್ಯ ಹೇಳಿದ್ದಾರೆ. ಒಬ್ಬ ನಾಗ ಪುರುಷನ ಜೊತೆ ಆಕೆಗೆ ಮದುವೆ ಆಗಿತ್ತು. ಅವನು ಸತ್ತೋಗಿದ್ದ. ಗರುಡ ಅವನನ್ನು ತಿಂದು ಹಾಕಿದ್ದ. ಮಕ್ಕಳಿರಲಿಲ್ಲ. ಅವಳ ತಂದೆ ಇಬ್ರು ಕೂಡ ಅರ್ಜುನನನ್ನು ಪ್ರಾರ್ಥಿಸಿದ್ರು. ಬಹಳ ಪ್ರಾರ್ಥಿಸಿದಾಗ ಅರ್ಜುನ ಅವಳ ಜೊತೆ ಕಳೆದು ಒಬ್ಬ ಮಗನನ್ನ ಇರಾವಾನ್ ಅನ್ನುವ ಮಗನನ್ನು ಪಡೆದ ಅಂತ ತಾತ್ಪರ್ಯ ನಿರ್ಣಯದಲ್ಲಿದೆ. ಕೆಲವರು ಅವರಿಬ್ಬರಿಗೆ ಮದುವೆ ಆಗಿತ್ತು ಅಂತ ಕೂಡ ಹೇಳೋರಿದ್ದಾರೆ. ಮದುವೆ ಆಗಿರಲಿಲ್ಲ ಅಂತನ್ನೋದನ್ನ ಹಿಂದೆ ಆದಿಪರ್ವದಲ್ಲಿ ವಿಮರ್ಶಿಸಿದ್ದೀನಿ. ಅವಳು ಇವನ ಬಗ್ಗೆ ಕಾಮಾರ್ಥಳಾಗಿದ್ಲು, ಮೋಹಿತಳಾಗಿದ್ಲು ಅಂತ ಹೀಗೆಲ್ಲ ಅಲ್ಲಿ ಕೆಲವು ಮಾತುಗಳು ಬರ್ತವೆ. ಕಾಮ ಪ್ರೇಮ ಇತ್ಯಾದಿ ಯಾವುದೂ ಕೂಡ ಆ ನಿಯೋಗದ ಸಂದರ್ಭದಲ್ಲಿ ಸಲ್ಲದು ಅಂತ ಇಲ್ಲೇನು ಮಾತು ಬಂದಿದೆ. ಇದನ್ನು ನಾವು ಹಿನ್ನೆಲೆಯಾಗಿ ಇಟ್ಕೊಂಡ್ರೆ ಆ ಉಲೂಪಿಗೆ ಈ ಅರ್ಜುನನ ಬಗ್ಗೆ ಒಂದು ಕಾಮ ಆಕರ್ಷಣ ಅದು ಬಂದಿತ್ತೋ ಅನ್ನೋದನ್ನು ಸ್ವಲ್ಪ ಗುಮಾನಿಯಿಂದ ನೋಡಬೇಕಾಗ್ತದೆ. ಮತ್ತೆ ವೇದವ್ಯಾಸರು ಕೂಡ ವಿದುರನ ತಾಯಿಯಾದ ದಾಸಿಯ ಜೊತೆಗೆ ಕಾಮೋಪಭೋಗೇನ ರಹಃ ತಸ್ಯಾಂ ತುಷ್ಟಿ ಮಗಾದೃಷಿ ಅಂತ ಒಂದು ಮಾತನ್ನ ಅವರು ಸಮಾಗಮ ಮಾಡಿದಾಗ ನಾವು ಕೇಳ್ತೇವೆ. ವೇದವ್ಯಾಸರು ಆ ದಾಸಿಯ ಜೊತೆಗೆ ಕಾಮೋಪಭೋಗೇನ ತುಷ್ಟಿ ಮಗಾತ್ ಸಂತೋಷಪಟ್ಟರು ಅಂತ ಇಲ್ಲಿ ವರ್ಣನೆ ಇದೆ. ಅದರಿಂದ ಇಂಥ ಉಲ್ಲೇಖಗಳೆಲ್ಲ ಆ ನಿಯೋಗಕ್ಕೆ ಸಂಬಂಧಪಟ್ಟಂತೆ ಎಲ್ಲಾದರೂ ಬಂದಾಗ, ನಿಯೋಗದಿಂದ ಸಂತಾನೋತ್ಪತ್ತಿ ಬಗ್ಗೆ ಈ ಮಾತುಗಳು ಬಂದಾಗ ಆ ಕಥೆಗಳನ್ನ ಅವ್ರ ಕಾಮದ ಪ್ರೇಮದ ಆಕರ್ಷಣ ಅವರಲ್ಲಿ ಆಗಿತ್ತು ಅಂತ ಬಂದದ್ದನ್ನ ಒಪ್ಪಬೇಕೇ ಬೇಡವೆ, ಆ ಕಥೆಗಳನ್ನು ಸ್ವೀಕಾರ ಮಾಡಬೇಕೇ ಬೇಡವೆ ಅಂತ ಸ್ವಲ್ಪ ಆಲೋಚನೆ ಮಾಡಬೇಕಷ್ಟೇ. ಯಾಕಂದ್ರೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಆ ವಿದುರನ ತಾಯಿ ಮತ್ತೆ ವ್ಯಾಸರ ಬಗ್ಗೆ ಹೇಳುವಾಗ ಭಕ್ತ್ಯಾ ಪರಮಯ ರೇಮೆ, ಬಹಳ ಭಕ್ತಿಯಿಂದ ಅವಳು ಸಂತೋಷಪಟ್ಟಳು ವಿದುರನ ತಾಯಿ ಅಂತ ಇಷ್ಟೇ ಶಬ್ದ ಹೇಳಿದ್ದಾರೆ. ಮತ್ತೆ ಅರ್ಜುನನಿಂದ ಉಲೂಪಿಯಲ್ಲಿ ಒಬ್ಬ ಮಗ ಹುಟ್ಟುವಾಗ ಕೂಡ ಈ ಅವಳು ಕಾಮದಿಂದ ಆಕೃಷ್ಟಳಾಗಿದ್ಲು ಇತ್ಯಾದಿ ವಿಷಯ ಏನು ಬಂದಿಲ್ಲ. ತಂದೆ ಮತ್ತು ಮಗಳಿಬ್ಬರು ಕೂಡ ಪುನಃ ಪುನಃ ಯಾಚಿಸಿದ್ರು ಅರ್ಜುನನನ್ನ ಅಂತ ಇಷ್ಟು ಮಾತ್ರ ಇದೆ. ಹೀಗೆ ಸ್ವಲ್ಪ ವ್ಯತ್ಯಾಸಗಳಿರ್ತವೆ, ಅದನ್ನು ನಾವು ತಿಳ್ಕೊಳ್ಬೇಕು. ನಿಯೋಗದಲ್ಲಿ ಕಾಮದ ಆಕರ್ಷಣ ಸಲ್ಲದು. ಇಷ್ಟನ್ನು ಮೀರಿಯೂ ಕೂಡ ಕಾಮದ ಆಕರ್ಷಣ ಆಗಬಾರದು ಅಂತ ಏನಿಲ್ಲ. ಯಾಕಂದ್ರೆ ಇಲ್ಲೇ ನಾವು ನೋಡಿದ್ದೇವೆ, ಪ್ರಸೃತಜ ಅನ್ನುವ ಒಬ್ಬ ಮಗನ ಬಗ್ಗೆ ನಾವೀಗಾಗಲೇ ನೋಡಿದ್ದೇವೆ. ಕಾಮಲಾಲಸೆಯಿಂದ ಅನ್ಯ ಸ್ತ್ರೀಯಲ್ಲಿ ಹುಟ್ಟಿದವನು ಪ್ರಸೃತಜ ಅಂತ ಒಂದ್ ಕಡೆ ನೋಡಿದ್ದೇವೆ. ನಿಯೋಗ ಹೌದಾದ್ರೂ ಕೂಡ ವ್ಯಕ್ತಿಯ ಇತಿಮಿತಿಗಳ ಕಾರಣದಿಂದಾಗಿ, ವ್ಯಕ್ತಿಯ ಪ್ರಾರಬ್ಧದ ಕಾರಣದಿಂದಾಗಿ ಕಾಮದ ಒಂದು ಸ್ವಲ್ಪ ಆವೇಶ, ಕಾಮದ ಒಂದು ಸ್ವಲ್ಪ ಸಾಧ್ಯತೆ ಅಲ್ಲಿರುವುದನ್ನು ಅಲ್ಲಗಳೆಯುವಂತಿಲ್ಲ ಅಂತೂ ಇದನ್ನೆಲ್ಲ ಮತ್ತಷ್ಟು ಅಧ್ಯಯನ ಮಾಡಿ ತಿಳ್ಕೊಳ್ಬೇಕಾಗಿದೆ. ನಿಯೋಗ ಅಂದ್ರೆ ಏನು ಅಂತ ಹೇಳಿದೆ ಅಷ್ಟೆ. ಇಂಥ ವಿಶಿಷ್ಟ ಹಿನ್ನೆಲೆಯ ಮಕ್ಕಳಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ಇತಿಹಾಸದ ಒಂದು ಸಂಗತಿಯನ್ನು ಕೂಡ ತಮ್ಮ ಎದುರಿಗೆ ಹೇಳಬೇಕಾಗಿದೆ. ಈಗ ಶಾಲಿವಾಹನ ಶಕ ನಡೆದಿದೆಯಲ್ಲ, 1943ನೇ ಶಾಲಿವಾಹನ ಶಕ. ಈ ಶಾಲಿವಾಹನ ಅನ್ನುವ ಒಬ್ಬ ರಾಜ ಅವನು ಹೇಗೆ ಹುಟ್ಟಿದ ಅನ್ನೋದ್ರ ಬಗ್ಗೆ ಒಂದು ಆಖ್ಯಾಯಿಕ ಕೇಳಿ ಬರ್ತದೆ. ಸರಿಯೋ ತಪ್ಪೋ ಅದು ವಿಷಯ ಬೇರೆ.
ರಾಮಕೃಷ್ಣ ಅಂತ ಒಬ್ಬ ಬ್ರಾಹ್ಮಣ ಇದ್ದ ಕಾವೇರಿ ನದಿಯ ತೀರದಲ್ಲಿ. ಅವನು ಮದುವೆ ಮಾಡಿಕೊಂಡ. ಆಗ ಕೆಲವರು ಜ್ಞಾನಿಗಳಾದ ಜ್ಯೋತಿಷ್ಕರು ಅವನಿಗೆ ಹೇಳಿದರು, ಚೈತ್ರ ಮಾಸದ ಶುಕ್ರವಾರದ ದಿವಸ ರೋಹಿಣಿ ನಕ್ಷತ್ರ ಬಂದಾಗ ಒಬ್ಬ ಶ್ರೇಷ್ಠ ಮಗ ಹುಟ್ಟುತ್ತಾನೆ ನಿನಗೆ, ಇದು 12 ವರ್ಷದ ಬಳಿಕ ಅಂತ ಹೇಳಿದ್ರಂತೆ. ಅವನು ತನ್ನ ಹೆಂಡತಿಯನ್ನು ತೊರೆದು ತೀರ್ಥಯಾತ್ರೆಗಾಗಿ ಹೋದ. ಆ 12 ವರ್ಷದ ಪ್ರಸಂಗದಲ್ಲಿ ಬಂದ್ರಾಯಿತು ಅಂತ. ಈಗ ಮಕ್ಕಳನ್ನು ಹುಟ್ಟಿಸೋದು ಬೇಡ ಅಂತ ಅವನ ಆಲೋಚನೆ ಇದ್ದಿರಬೇಕು. 12 ವರ್ಷದ ಪ್ರಸಂಗದಲ್ಲಿ 12 ವರ್ಷ ಮುಗಿತಾ ಬಂದಾಗ ಅವನು ಮರಳಿ ಮನೆಗೆ ಬರ್ತಾ ಇದ್ದ. ಆ ಬರುವಾಗ ದಾರಿಯಲ್ಲಿ ಒಂದು ಕಡೆ ತೀವ್ರವಾದ ಪ್ರವಾಹ ಬಂದಿತು ಅಂತ ಆ ಕಥಾ ಇದೆ. ಇದು ಮಹಾರಾಷ್ಟ್ರದ ಪ್ರತಿಷ್ಠಾನಪುರಿ ಅಥವಾ ಪೈಠಣ ಆ ಭಾಗದಲ್ಲಿ. ಅಲ್ಲಿ ಅವನು ಸಿಕ್ಕಾಕೊಳ್ಬೇಕಾಯ್ತು. ಈ ಮುಹೂರ್ತ ಏನೋ ಸಮೀಪಿಸ್ತಾ ಇತ್ತು. ಮುಹೂರ್ತದ ಒಳಗೆ ತನ್ನ ಹೆಂಡತಿ ಹತ್ರ ಅವನಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲೊಬ್ಬ ಕುಂಬಾರನ ಮನೆಯಲ್ಲಿ ಅವನು ಉಳ್ಕೊಳ್ಳೋ ಪ್ರಸಂಗವಂತೂ. ಕುಂಬಾರನಿಗೆ ಈ ಸಮಸ್ಯೆಯನ್ನು ಹೇಳಿದ್ನಂತೆ. ಕುಂಬಾರ ತನಗೊಬ್ಳು ಅವಿವಾಹಿತರಾದ ಮಗಳಿದ್ದಾಳೆ, ಅವಳು ನಿನ್ನ ಮೂಲಕ ಈ ಮಗನನ್ನು ಹೆರ್ತಾಳೆ ಅಂತ ಹೇಳಿದ್ನಂತೆ. ಅವನು ಆ ರಾತ್ರಿಯನ್ನ ಆ ಕುಂಬಾರನ ಮಗಳ ಜೊತೆ ಕಳೆದ, ಮತ್ತೆ ಹೊರಟು ಹೋದ ಅಂತ ಹೀಗೆ ಬರ್ತದೆ. ಅವರು ಮದುವೆ ಮಾಡಿಕೊಂಡ್ರು, ಗಾಂಧರ್ವ ವಿವಾಹ ಮಾಡಿಕೊಂಡ್ರು, ಅದೇನೋ ಅಲ್ಲಿ ಕಾಣಿಸೋದಿಲ್ಲ. ಮುಂದೆ ಹೊರಟೋದು ಒಂದೇ ರಾತ್ರಿ ಕಳೆದ ಅಂತಾನೆ ಆ ಕಥೆಯಲ್ಲಿ ಕೇಳಿ ಬರ್ತದೆ. 10 ತಿಂಗಳು ಆದಮೇಲೆ ಆಕೆ ಶಾಲಿವಾಹನನನ್ನ ಮದುವೆ ಮಾಡಿಕೊಂಡು, ಅವನು ಹುಟ್ಟಿನಿಂದ ಬಹಳ ಬಲಿಷ್ಠನಾಗಿದ್ದ. ಯಾವತ್ತೂ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಆಟಗಳನ್ನೇ ಆಡ್ತಾ ಇದ್ದ. ಕುಂಬಾರನ ಮನೆಯಲ್ಲಿ ಬೆಳೆದವನಾದ್ರಿಂದ ಮಣ್ಣಿನಿಂದಲೇ ಸೈನ್ಯ, ಆನೆ, ಕುದುರೆ, ಖಡ್ಗ ಇತ್ಯಾದಿಗಳನ್ನು ಕೂಡ ಮಾಡ್ತಾ ಇದ್ದ. ಮುಂದೆ ವಿಕ್ರಮಾದಿತ್ಯನನ್ನು ಸೋಲಿಸಿದ ಅಂತ ಹೀಗೆಲ್ಲ ಅಲ್ಲಿ ಕಥಾ ಬರ್ತದೆ. ಇಂಥದ್ದೊಂದು ಕಥಾ ಇದೆ ಅಂತ ಹೇಳಿದೆ. ಅದು ಇತಿಹಾಸದಲ್ಲೆಲ್ಲೂ ಕಂಡು ಬರೋದಿಲ್ಲ, ಪುರಾಣಗಳಲ್ಲಿ. ಆದರೆ ಶಾಲಿವಾಹನ ಅನ್ನುವ ಒಬ್ಬ ವ್ಯಕ್ತಿ ಇದ್ದ, ಅವನಿಂದಾಗಿ ಶಾಲಿವಾಹನ ಶಕ ಪ್ರಾರಂಭವಾಯಿತು ಅಂತ ಇರೋದಂತೂ ಹೌದು. ಏನು ಕಥೆ ನಾನು ಕೇಳಿ ಬಂದಿತ್ತು ಅದನ್ನ ತಮ್ಮೆದುರಿಗೆ ಹೇಳಿದ್ದೇನೆ. ಅದರ ವಿವರಗಳನ್ನು ಮತ್ತೆ ನೆನಪು ಮಾಡಿಕೊಂಡು ಅದನ್ನು ತಮ್ಮೆದುರಿಗೆ ಹೇಳಿದ್ದೇನೆ. ಇಂಥವೆಲ್ಲ ಇತಿಹಾಸದಲ್ಲಿ ನಡೀತಾ ಇತ್ತು. ಆದರೆ ಕಲಿಯುಗದಲ್ಲಿ ಇದನ್ನ ಆ ಶಾಲಿವಾಹನನ ಜನನಕ್ಕೆ ಇಂಥ ಒಂದು ಸ್ಥಿತಿ ಹೇಗೆ ಕಾರಣ ಆಯಿತು, ಅದಕ್ಕೆ ನನಗೆ ಉತ್ತರ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತೂ ಪ್ರಸಂಗ ನನಗೇನು ನೆನಪಿದೆ ಅದನ್ನು ಹೇಳಿದ್ದೇನೆ ಅಷ್ಟೇ. ಕಲಿಯುಗಕ್ಕಿಂತ ಬೇರೆ ಕಾಲದಲ್ಲಿ ಇಂಥ ಸ್ಥಿತಿಗಳೆಲ್ಲ ಇದ್ದೇ ಇದ್ದವು. ಹೀಗೆ ಮಕ್ಕಳನ್ನು ಪಡ್ಕೊಳ್ತಾ ಇದ್ರು. ಅದು ಯಾವುದು ಕೂಡ ಅನೈತಿಕ ಸಂತಾನವಾಗಿರಲಿಲ್ಲ. ಇದೇ ಪ್ರಸಂಗದಲ್ಲಿ ಬುಧ, ಭರದ್ವಾಜ ಇವರೆಲ್ಲ ಯಾವ ರೀತಿಯ ಮಕ್ಕಳು ಅಂತನೂ ಜಿಜ್ಞಾಸೆಯನ್ನು ಒಬ್ಬರು ನನ್ನ ಎದುರಿಗಿಟ್ರು. ನಮಗೆ ಗೊತ್ತಿರುವಂತೆ ಬೃಹಸ್ಪತಿಯ ಪತ್ನಿ ತಾರೆ. ತಾರೆಯಲ್ಲಿ ಚಂದ್ರನಿಂದ ಹುಟ್ಟಿದವನೇ ಈ ಬುಧ. ಚಂದ್ರ ಅವಳನ್ನೇನು ಮದುವೆ ಆಗಿರಲಿಲ್ಲ, ಕೇವಲ ಅವಳ ಜೊತೆ ಇದ್ದ ಅಷ್ಟೇ. ಅವಳು ಕೂಡ ಅವನ ಆಕರ್ಷಣೆಯಿಂದ ಅವನ ಜೊತೆಗೆ ಇದ್ದು ಬಿಟ್ಟಿದ್ದಷ್ಟೇ. ಮುಂದೆ ಬ್ರಹ್ಮದೇವ ಬಂದು ಆ ತಾರೆಯನ್ನ ಬೃಹಸ್ಪತಿಗೆ ಒಪ್ಪಿಸಿದ. ಆಗ ಅವಳು ಗರ್ಭಿಣಿಯಾಗಿದ್ಲು. ಈ ಮಗು ಯಾರ್ದು ಅಂತ ಬ್ರಹ್ಮ ಕೇಳಿದಾಗ ಚಂದ್ರಂದು ಅಂತ ಅವಳು ಹೇಳಿದ್ಲು. ಅವನು ಚಂದ್ರನ ಮಗ ಬುಧ, ಬುಧನ ಮಗ ಇಲೆಯಿಂದ ಬುಧನಿಂದ ಇಳೆಯಲ್ಲಿ ಪುರೂರವ, ಆಯು, ನಹುಷ, ಯಯಾತಿ ಹೀಗೆ ಚಂದ್ರವಂಶ ಮುಂದುವರಿತ್ತು. ಬುಧ ಚಂದ್ರವಂಶಕ್ಕೆ ಪ್ರವರ್ತಕನಾದ. ಆ ಬುಧ ಯಾವ ರೀತಿಯಾದ ಮಗ ಅಂತೊಂದು ಜಿಜ್ಞಾಸೆ ಬರ್ತದೆ. ನಿಯೋಗದಿಂದ ಹುಟ್ಟಿದ ಮಗ ಏನಲ್ಲ. ಯಾಕಂದ್ರೆ ಬೃಹಸ್ಪತಿಗೆ ತನ್ನ ಹೆಂಡತಿಯಲ್ಲಿ ಮಕ್ಕಳಿರಲಿಲ್ಲ. ಆದ್ರಿಂದ ಆ ಹೆಂಡತಿಯನ್ನು ಮತ್ತೊಬ್ಬನಿಗೆ ಅವನೇ ಧರ್ಮದ ರೀತಿಯಿಂದ ಒಪ್ಪಿಸಿಕೊಟ್ಟಿದ್ದ ಅನ್ನುವ ಕಥಾ ಏನೂ ಅಲ್ಲಿ ಏನಿಲ್ಲ. ಅದು ನಿಯೋಗದಿಂದ ಹುಟ್ಟಿದ ಮಗುವೂ ಅಲ್ಲ. ಪ್ರಸೃತಜ ಅಂತ ಇಲ್ಲಿ ಏನು ಬಂತಲ್ಲ, ಕಾಮದಿಂದ ಅನ್ಯ ಸ್ತ್ರೀಯಲ್ಲಿ ಹುಟ್ಟಿದವನು ಅಂತ, ಅದೇ ಆಗಿದ್ದಿರಬೇಕು. ಭರದ್ವಾಜ ಅಂತ ಇನ್ನೊಂದು ಪ್ರಸಂಗ ಹುಟ್ಟು ಕೇಳಿ ಬರ್ತದೆ. ಇಲ್ಲಿಯೂ ಆ ಬೃಹಸ್ಪತಿ ಇದ್ದಾನೆ. ಬೃಹಸ್ಪತಿ ಮತ್ತು ಉಚತ್ಯ ಇಬ್ರು ಕೂಡ ಅಣ್ಣ ತಮ್ಮಂದರು. ಬೃಹಸ್ಪತಿಯ ಪತ್ನಿ ತಾರೆ, ಉಚತ್ಯನ ಪತ್ನಿ ಮಮತಾ. ಉಚತ್ಯನ ಪತ್ನಿ ಮಮತಾ ಗರ್ಭಿಣಿಯಾಗಿದ್ದಾಗ ಈ ಬೃಹಸ್ಪತಿ ಒಂದು ಬಾರಿ ಅವಳನ್ನು ಸಂಗಮಿಸಲಿಕ್ಕೆ ಹೋದ.
ಆಗ ಒಳಗಿರುವ ಮಗು ಅದು ಜ್ಞಾನಿಯಾದ ಮಗುವಾಗಿತ್ತು. ಬೃಹಸ್ಪತಿಯನ್ನ ಅದು ನಿಂದಿಸಿತು. ಬೃಹಸ್ಪತಿಗೆ ಸಿಟ್ಟು ಬಂದು ನೀನು ಹುಟ್ಟು ಕುರುಡನಾಗಿ ಬಿಡು ಅಂತ ಅದಕ್ಕೆ ಶಾಪ ಕೊಟ್ಟಿದ್ದ. ಅದು ದೀರ್ಘತಮ ಅನ್ನುವ ಹೆಸರಿನ ಮಗುವಾಗಿ ಹುಟ್ಟಿತು ಅಂತ ಮುಂದೆ ಕಥಾ ಇದೆ. ಆ ದೀರ್ಘತಮನ ಬಗ್ಗೆ ಮುಂದೆ ಇದೇ ಅನುಶಾಸನ ಪರ್ವದಲ್ಲೂ ಬರೋದಿದೆ, ಹಿಂದೆ ಆದಿ ಪರ್ವದಲ್ಲೂ ಬಂದಿತ್ತು ಅಂತ ನೆನಪು. ಅವನು ಬಲಿ ಎನ್ನುವ ಒಬ್ಬ ರಾಜನ ಕೈಗೆ ಸಿಗ್ತಾನೆ ಯಾವುದೋ ಒಂದು ಕಾಲದಲ್ಲಿ. ಆ ಬಲಿಯ ಪತ್ನಿಯಲ್ಲಿ ಅವಳಿಗೆ ಮಕ್ಕಳಿಲ್ಲದೆ ಇರುವ ಕಾರಣದಿಂದಾಗಿ ನಿಯೋಗದಿಂದ ಮಕ್ಕಳನ್ನು ಹುಟ್ಟಿಸ್ತಾನೆ ಅಂತ ಕೂಡ ಕಥಾ ಇದೆ. ಅದು ದೀರ್ಘತಮನ ಕಥೆ ಆಯಿತು. ಆ ಉಚಕ್ತನ ಪತ್ನಿ ಮಮತಾಳಲ್ಲಿ ಬೃಹಸ್ಪತಿ ಸಮಾಗಮ ಮಾಡ್ಲಿಕ್ಕೆ ಹೋಗಿದ್ರಲ್ಲ, ಆ ಬೃಹಸ್ಪತಿಯ ತೇಜಸ್ಸಿನಿಂದ ಭರದ್ವಾಜ ಅನ್ನೋನೊಬ್ಬ ಹುಟ್ಟಿದ. ಅದು ಏಕಕಾಲದಲ್ಲಿ ಆ ಒಳಗೆ ದೀರ್ಘತಮ ಅನ್ನೋ ಶಿಶು ಇದ್ದಾಗ ಬೃಹಸ್ಪತಿಯ ತೇಜಸ್ಸಿನಿಂದ ಭರದ್ವಾಜ ಅನ್ನೋನು ಹೇಗೆ ಹುಟ್ಟಿದ, ಆ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇಲ್ಲ. ಅಂತೂ ಆ ಉಚಕ್ತನ ಪತ್ನಿ ಮಮತಾ ಬೃಹಸ್ಪತಿಯ ಆ ಪುತ್ರನನ್ನ ತಿರಸ್ಕರಿಸಿದಳು ಅಂತ ಇಷ್ಟೇ ಕೇಳಿ ಬರ್ತದೆ. ಬೃಹಸ್ಪತಿಯೂ ತಿರಸ್ಕರಿಸಿದ. ಅವನು ಕೇವಲ ಕಾಮಕ್ಕಾಗಿ ಕೆಲಸ ಮಾಡಿದ್ದ. ಇವಳು ತನ್ನ ಗಂಡ ಏನ್ ತಿಳ್ಕೋತಾನೋ ಅಂತ ಅವಳು ತಿರಸ್ಕರಿಸಿದ್ಲು. ಆ ತೇಜಸ್ಸನ್ನು ತಿರಸ್ಕರಿಸಿದ್ಲು, ಮಗುವನ್ನು ತಿರಸ್ಕರಿಸಿದ್ಲು. ಆ ಕಥೆ ಅಷ್ಟು ವಿವರವಾಗಿ ನನಗೆ ನೆನಪಿಲ್ಲ, ಹಿಂದೆ ಯಾವಾಗ ಹೇಳಿದ್ದೇವೆ, ಅದನ್ನು ನೋಡಿದ್ದೆವು. ಅಂತೂ ಹುಟ್ಟಿದ ಮಗುವನ್ನ ದೇವತೆಗಳು, ಮರುತು ದೇವತೆಗಳು ಸ್ವೀಕರಿಸಿದ್ರು. ಅದನ್ನ ಭರದ್ವಾಜ ಅನ್ನುವ ಮತ್ತೊಬ್ಬ ಋಷಿಗೆ ಕೊಟ್ರು. ಭರದ್ವಾಜ ಅನ್ನೋ ಹೆಸರಿನ ಋಷಿಯೊಬ್ಬ ಬೇರೆ ಇದ್ದ. ಆ ಭರದ್ವಾಜ ಋಷಿಗೆ ಈ ಮಗುವನ್ನು ಕೊಟ್ರು. ಇವನು ಮಗುವು ಕೂಡ ಭರದ್ವಾಜ ಅನ್ನೋ ಹೆಸರನ್ನೇ ಪಡೆದ. ಯಾಕೆಂದ್ರೆ ಮಮತಾ ಮತ್ತು ಬೃಹಸ್ಪತಿ ಇವರಿಬ್ಬರಿಂದಲೂ ಹುಟ್ಟಿಸಲ್ಪಟ್ಟವನು. ಆದ್ರಿಂದ ಭರದ್ವಾಜ ಅನ್ನೋ ಹೆಸರನ್ನೇ ಪಡೆದ. ಮಮತಾ ಬೃಹಸ್ಪತಿಭ್ಯಾಂ ಭೃತತ್ವ ಭರದ್ವಾಜ ಉಚ್ಯತೆ. ಭರದ್ವಾಜ ಅಂತ ಮತ್ತೊಬ್ಬ ಮುನಿ ಏನಿದ್ದ, ಅವನು ಈ ಚಂದ್ರವಂಶದ ಭರತ ಚಕ್ರವರ್ತಿ ಏನಿದ್ನಲ್ಲ, ಅವನಿಗೆ ಒಂದು ಯಾಗ ಮಾಡಿಸಿದ. ಮಕ್ಕಳಿರಲಿಲ್ಲ ಅವನಿಗೆ. ಯಾಗ ಮಾಡಿಸಿದಾಗ ಈ ಮಮತಾ ಮತ್ತು ಬೃಹಸ್ಪತಿಗಳ ಈ ಮಗು ಏನಿತ್ತಲ್ಲ, ಭರದ್ವಾಜ ಅನ್ನೋ ಮಗು, ಈ ಮಗುವನ್ನ ಭರದ್ವಾಜ ಅನ್ನುವ ಆ ಋಷಿ ಭರತನಿಗೆ ಮಗುವನ್ನಾಗಿ ಒಪ್ಪಿಸಿದ. ತಗೋ, ಈ ಮಗುವನ್ನು ನಿನ್ನದನ್ನಾಗಿ ಮಾಡ್ಕೋ, ನಿನಗೆ ಮಕ್ಕಳಾಗಿಲ್ಲ, ಈ ಮಗುವನ್ನು ನಿನ್ನದನ್ನಾಗಿ ಮಾಡಿಕೊಂಡು ನಿನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡ್ಕೋ ಅಂತ ಹೇಳಿದ ಅಂತ ಕೇಳಿ ಬರ್ತದೆ. ಭರತವಂಶೇ ಪುನರಯಂ ಜಾತ ಇತಿ ಭರತವಾಜಮಪಿ ಸಂತಂ ಭರದ್ವಾಜಂ ಆಹು. ಬನ್ನಂಜ ಗೋವಿಂದಾಚಾರ್ಯ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನದ ವಾಕ್ಯಗಳನ್ನು ಓದಿದೆ. ಭರತವಂಶದಲ್ಲಿ ಹುಟ್ಟಿದವನಾದ್ರಿಂದ ಭರತವಾಜನೇ ಭರದ್ವಾಜ ಅಂತ ಅವನನ್ನು ಹೇಳ್ತಾರೆ. ಇಂಥದೊಂದು ವಿಚಿತ್ರವಾದ ಪ್ರಸಂಗವಿದೆ. ತಂದೆ ತಾಯಂದಿರು ಅವನನ್ನು ಮೊದಲು ಹುಟ್ಟಿಸಿದ್ರು, ಆದ್ರೆ ಅವನನ್ನು ತಿರಸ್ಕರಿಸಿದ್ರು. ಮುಂದೆ ದೇವತೆಗಳು ಭರದ್ವಾಜ ಅನ್ನೋ ಋಷಿಗೆ ಕೊಟ್ಟರು. ಭರದ್ವಾಜ ಋಷಿ ಅವನನ್ನ ಭರತನಿಗೆ ಕೊಟ್ಟ. ಆ ಮಗು ಮುಂದುವರಿಯಿತು. ಇದು ಒಂದು ರೀತಿಯಿಂದ ತಂದೆ ತಾಯಂದಿರಿಂದ ತಿರಸ್ಕೃತವಾದ್ರಿಂದ ಮೊದಲು ಅಪವಿದ್ಧ ಹೌದು, ಆದ್ರೆ ಮುಂದೆ ದತ್ತಕ ಪುತ್ರನಾಗಿ ಈ ಭರತನಿಗೆ ಬಂದಿದ್ದರಿಂದ ದತ್ತಕ ಪುತ್ರನೂ ಹೌದು. ಒಬ್ಬನೇ ಮಕ್ಕಳಲ್ಲಿ ಇಂಥ 2-3 ವಿಚಿತ್ರವಾದ ಲಕ್ಷಣಗಳು ಇರ್ತವೆ. ಬುಧ ಕಾಮದಿಂದ ಹುಟ್ಟಿದವನಾದ್ರಿಂದ ಪ್ರಸೃತಜ ಅಂತ ಅವನನ್ನ ನಾವು ತಿಳ್ಕೊಳ್ಬಹುದು. ಚಂದ್ರನಿಂದ ಬೃಹಸ್ಪತಿಯ ಪತ್ನಿಯಾದ ತಾರೆಯಲ್ಲಿ ಕಾಮದಿಂದ ಹುಟ್ಟಿದವನಾದ್ರಿಂದ ಪ್ರಸೃತಜ ಅಂತ ಅವನ ಪರಿಗಣನವನ್ನು ನಾವು ಮಾಡಬಹುದಾಗಿದೆ. ಇದೆಲ್ಲ ಈ ಅನೇಕ ಮಕ್ಕಳ ಬಗ್ಗೆ ಇರುವಂತಹ ಒಂದು ವಿವರ. ಈ ಪ್ರಸ್ತುತ ಅಧ್ಯಾಯದಲ್ಲಿ ಮುಂದೆ ನಾವು ಅಪಸದರು ಮತ್ತೆ ಅಪಧ್ವಂಸಜರು ಇವ್ರ ಬಗ್ಗೆ ಎಲ್ಲ ಕೇಳಿದ್ದೀವಿ. ಅದನ್ನ ನಿನ್ನೆಲ್ಲ ಮೊನ್ನೆ ದಿವಸ ಶ್ರವಣ ಮಾಡಿ ಮುಗಿಸಿದ್ದೀವಿ. ಒಟ್ಟು ಈ ಸಂಖ್ಯೆ 20 ಅಂತ ಅದನ್ನು ಕೂಡ ಕೇಳಿದ್ದೇವೆ. ಮಹಾಭಾರತದ ಈ ಭಾಗದಲ್ಲಿ ಬರುವಂತೆ 8 ಜನ ಮಕ್ಕಳ ಬಗ್ಗೆ ವರ್ಣನೆ ಇದೆ, ಹಿಂದಿನ 12 ಅಲ್ಲದೆ. ಅದಲ್ಲದೆ ಅನುಲೋಮ ಕ್ರಮದಲ್ಲಿ 6 ಜನ ಮಕ್ಕಳು ಅಪಧ್ವಂಸಜರು, ಪ್ರತಿಲೋಮ ಕ್ರಮದಲ್ಲಿ 6 ಜನ ಅಪಸದರು ಹುಟ್ಟಿರ್ತಾರೆ. ಒಟ್ಟು 20 ಜನ ಸಂಖ್ಯೆಯ ಮಕ್ಕಳು ಅಂತ ಅಲ್ಲಿ ವರ್ಣನೆ ಬಂದಿದೆ. ಔರಸ ಮೊದಲಾದ 8 ಜನ, ಅಪಧ್ವಂಸಜರು 6 ಜನ, ಪ್ರತಿಲೋಮ ಕ್ರಮದಲ್ಲಿ ಹುಟ್ಟಿದಂತಹ 6 ಜನ ಅಪಸದರು, ಹೀಗೆ ಒಟ್ಟು 20 ಜನ
ಮಕ್ಕಳ ಬಗ್ಗೆ ಅಲ್ಲಿ ವರ್ಣನೆ ಇದೆ. ಅಪಸದರ ವರ್ಣನವನ್ನು ಅಪಧ್ವಂಸಜರ ವರ್ಣನವನ್ನು ಮಾಡಿರಿ ಅಂತ ಯುಧಿಷ್ಠಿರ ಕೇಳಿದಾಗ ಭೀಷ್ಮರು ಅದನ್ನು ಹೇಳಿದ್ದನ್ನು ಕೂಡ ನೋಡಿದ್ದೇವೆ. ಆ ಶ್ಲೋಕದ ಬಳಿಕ ಮುಂದೆ ನಾವು ನೋಡಿದ್ದೇವೆ, ಕ್ಷೇತ್ರಜಂ ಕೇಚಿದೇವಾಹು ಸುತಂ ಕೇಚಿತ್ತು ಶುಕ್ರಜಂ. ಭೀಷ್ಮರೇ, ನಮ್ಮ ಪತ್ನಿಯಲ್ಲಿ ನಮ್ಮಿಂದ ಹುಟ್ಟಿದ ಮಗನೇ ಮಗ ಅಂತ ಕೆಲವರು ಹೇಳ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಬೇರೊಬ್ಬನಿಂದ ಮಗ ಹುಟ್ಟಿದ್ರು ಕೂಡ ಅವನು ಮಗ ಅಂತಾನೆ ಹೇಳ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿರಿ, ಇಬ್ರು ಸಮಾನರೋ ಹೇಗೆ ಹೇಳಿ ಅಂತ ಯುಧಿಷ್ಠಿರ ಕೇಳಿದಾಗ ಭೀಷ್ಮರು ಅವರಿಬ್ಬರು ಮಕ್ಕಳೇ ಆಗಿದ್ದಾರೆ. ತನ್ನಿಂದ ಹುಟ್ಟಿದವನು ತನ್ನ ಪತ್ನಿಯಲ್ಲಿ ಬೇರೊಬ್ಬನಿಂದ ಹುಟ್ಟಿದವನು ಇಬ್ಬರು ಕೂಡ ತನ್ನ ಮಕ್ಕಳೇ ಆಗ್ತಾರೆ. ಅದ್ಯೂಢ ಸಮಯಂ ಭಿತ್ವ ಅಂತ ಹೀಗೆ ಮಾತಿದೆ. ಆ ಸಮಯಂ ಭಿತ್ವ ಅನ್ನೋದಕ್ಕೆ ಲಕ್ಷಾಲಂಕಾರದಲ್ಲಿ ಇರುವ ಅರ್ಥ ತಂದೆಯ ಸಂಕೇತವನ್ನು ಮೀರಿ, ತಂದೆಯ ನಿಯಮ, ತಂದೆಯಿಂದಲೇ ಮಗ ಹುಟ್ಟಬೇಕು, ಆ ತಂದೆಯ ಪತ್ನಿಯಲ್ಲಿ ಅಂತ ಏನೊಂದು ನಿಯಮ ಇದೆ, ಆ ಸಂಕೇತವನ್ನು ಮೀರಿ ಮತ್ತೊಬ್ಬನಿಂದ ಹುಟ್ಟಿದವನು ಅನ್ನೋ ಅರ್ಥವನ್ನು ಲಕ್ಷಾಲಂಕಾರದಲ್ಲಿ ಹೇಳ್ತಾರೆ. ಈ ಸಮಯ ಭೇದದಿಂದ ಅಂತ ಅದನ್ನ ಬೇರೊಂದು ಅನುವಾದದಲ್ಲಿ ಉಲ್ಲೇಖಿಸ್ತಾರೆ. ಅದು ಹೆಚ್ಚು ಸ್ಪಷ್ಟ ಆಗೋದಿಲ್ಲ. ಈ ಎರಡು ಅನುವಾದಗಳನ್ನು ಓದಿದ್ರೂ ಕೂಡ, ಅಥವಾ ಇದಕ್ಕೆ ಸಂಬಂಧಪಟ್ಟ ಬೇರೆ ನೀಲಕಂಠರ ವ್ಯಾಖ್ಯಾನವೂ ಕೂಡ ಇಲ್ಲದೇ ಇರೋದರಿಂದ ಸಮಯ ಭೇದದಿಂದ ಅದ್ಯೂಢನನ್ನು ಪುತ್ರನೆಂದು ತಿಳಿಯುವುದು ಹೇಗೆ ಅಂತ ಈ ಶ್ಲೋಕ ಇದೆಯಲ್ಲ. ರೇತಜಂ ಅಥವಾ ರೇತೋಜಂ ವಿದ್ಮವೈ ಪುತ್ರಂ ಕ್ಷೇತ್ರಜಸ್ಯ ಆಗಮಃ ಕಥಂ ಅದ್ಯೂಢಂ ವಿದ್ಮವೈ ಪುತ್ರಂ ಭಿತ್ವಾತು ಸಮಯಂ ಕಥಂ ಅಂತ ಈ ಶ್ಲೋಕ ಇದೆಯಲ್ಲ. ತಂದೆಯ ಸಮಯವನ್ನು ಮೀರಿ ಅದ್ಯೂಢನಾದ ಪುತ್ರನನ್ನು ತಿಳ್ಕೊಳ್ಳುವ ಬಗ್ಗೆ ಹೇಗೆ, ಇವೆಲ್ಲ ತುಂಬಾ ಸ್ಥೂಲವಾದಂತಹ ಅನುವಾದಗಳಾಗಿ ಹೋದವು. ವೀರ್ಯದಿಂದ ಹುಟ್ಟಿದ ಮಗನ ಬಗ್ಗೆ ಕೇಳಿ ತಿಳಿದಾಯ್ತು, ಕ್ಷೇತ್ರದ ಪುತ್ರನನ್ನು ತಿಳಿದದ್ದಾಯ್ತು. ತಂದೆಯ ಸಮಯವನ್ನು ಮೀರಿ ಹುಟ್ಟಿದ ಅದ್ಯೂಢನಾದ ಮಗನನ್ನು ತಿಳ್ಕೊಳ್ಳುವುದು ಹೇಗೆ? ಅದ್ಯೂಢ ಮಗ ಅಂದ್ರೆ ಈಗಾಗಲೇ ಒಬ್ಬಳು ಹುಡುಗಿಗೆ ಮದುವೆಯಾಗುವ ಪ್ರಸಂಗದಲ್ಲಿ ಗರ್ಭಿಣಿಯಾಗಿದ್ದಾಳೆ, ಅವಳನ್ನು ಮತ್ತೊಬ್ಬ ಮದುವೆಯಾಗಿದ್ದಾನೆ. ಅಂಥ ಸ್ತ್ರೀಯನ್ನು ಅದ್ಯೂಢ ಅಂತೀವಿ. ಅಲ್ಲಿ ಹುಟ್ಟಿದ ಮಗನನ್ನು ಅದ್ಯೂಢಜ ಅಥವಾ ಅದ್ಯೂಢ ಅನ್ನೋ ಶಬ್ದದಿಂದ ಹೇಳ್ತೇವೆ. ತಂದೆಯ ಮರ್ಯಾದೆಯನ್ನು ಮೀರಿ ಹುಟ್ಟಿದವನು, ಸಮಯ ಅಂದ್ರೆ ಮರ್ಯಾದೆ ಅಂತ ತಿಳ್ಕೊಳ್ಬಹುದು. ಅಷ್ಟನ್ನು ಬಿಟ್ರೆ ಕೇವಲ ಸಮಯ ಅಂತ ಹೇಳಿಬಿಟ್ರೆ ಅದು ತುಂಬಾ ಸ್ಥೂಲ ಅನುವಾದ ಆಗ್ತದೆ. ಆದ್ರಿಂದ ಸಮಯ ಅನ್ನೋದಕ್ಕೆ ಮರ್ಯಾದೆ, ಲೋಕದ ಒಂದು ವ್ಯವಸ್ಥೆ ಅಂತ ಅರ್ಥವನ್ನು ನಾನು ಹೇಳ್ಕೊಂಡಿದ್ದೇನೆ. ಅದ್ರ ಬಗ್ಗೆ ನೀವು ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಅದು ಹೀಗೆ ಅದ್ಯೂಢ ಪುತ್ರ ತಂದೆ ತಾಯಂದಿರ ವ್ಯವಸ್ಥೆಯನ್ನು ಮೀರಿ ಹುಟ್ಟಿದವನು, ಅವನನ್ನ ಪುತ್ರ ಅಂತ ಪರಿಗಣಿಸುವುದು ಹೇಗೆ ಅಂತ ಅದರ ಅರ್ಥ. ಸಮಯ ಭೇದದಿಂದ ಅದ್ಯೂಢನನ್ನು ಪುತ್ರನೆಂದು ಪರಿಗಣಿಸುವುದು ಹೇಗೆ ಅಂತ ಇನ್ನೊಂದು ಅನುವಾದ ಇದೆ. ಅದು ಎಲ್ಲ ತುಂಬಾ ಸ್ಥೂಲ ಅನುವಾದವೇ ಆಯಿತು. ಸಾಮಾನ್ಯವಾಗಿ ಮದುವೆಯಾದ ತಂದೆಯಿಂದ ತಾಯಿಯಿಂದ ಮಗ ಹುಟ್ಟಬೇಕು ಅನ್ನೋದೊಂದು ನಿಯಮ, ಇದೇ ಸಮಯ. ಇದನ್ನು ಮೀರಿ ಮದುವೆಕ್ಕಿಂತ ಮುಂಚೆನೇ ಅವಳು ಗರ್ಭಿಣಿಯಾಗಿದ್ದಾಳೆ, ಅವಳನ್ನ ಮದುವೆ ಮಾಡಿಕೊಂಡಂತ ವ್ಯಕ್ತಿ ಅವಳನ್ನು ಸ್ವೀಕರಿಸುವುದಲ್ಲದೆ ಅವಳ ಗರ್ಭವನ್ನು ಸ್ವೀಕರಿಸಿದ್ದಾನೆ ಅಂದ್ರೆ ನನ್ನ ಮಗ ಅಂತ ತಿಳ್ಕೊಳ್ಳುವುದು ಹೇಗೆ ಅಂತ ಪ್ರಶ್ನೆ ಯುಧಿಷ್ಠಿರಂದು ಅಂತ ಕಾಣಿಸ್ತದೆ. ಆಗ ಭೀಷ್ಮರು ಹೇಳ್ತಾರೆ, ಒಬ್ಬ ತನ್ನ ಮಗನನ್ನ ಹುಟ್ಟಿಸಿದ್ದಾನೆ, ಕಾರಣಾಂತರದಿಂದ ಪರಿತ್ಯಜಿಸಿದ್ದಾನೆ. ಪರಿತ್ಯಜಿಸಿದ ಕೂಡಲೇ ಅವನಿಗೆ ಇರುವಂತಹ ಹಕ್ಕು ಅಲ್ಲಿ ಹೊರಟೋಯ್ತು. ಆ ಯಾವ ಹೆಣ್ಣಿನಲ್ಲಿ ಆ ಮಗು ಹುಟ್ಟಿದೆ ಆ ಹೆಣ್ಣಿನ ಯಜಮಾನನಿಗೆ, ಆ ತಾಯಿಯನ್ನು ವಿವಾಹ ಆಗುವಂತ ವ್ಯಕ್ತಿಗೆ ಆ ಮಗು ಸೇರ್ತದೆ ಹೊರತು ಹುಟ್ಟಿಸಿದ ಗಂಡನಿಗಲ್ಲ. ಪುತ್ರಕಾಮೋಹಿ ಪುತ್ರಾರ್ಥ ಅಂತ ಮುಂದಿನ ಶ್ಲೋಕ. ಕೆಲವು ಬಾರಿ ಒಬ್ಬ ವ್ಯಕ್ತಿಗೆ ಮಕ್ಕಳು ಬೇಕು ಅಂತ ಅಪೇಕ್ಷೆ ಇರ್ತದೆ. ಅದಕ್ಕಾಗಿ ಈಗಾಗಲೇ ಗರ್ಭಿಣಿ ಆದವಳನ್ನೇ ಮದುವೆ ಮಾಡ್ಕೊಂಡ್ಬಿಟ್ರೆ ಆ ಹುಟ್ಟುವ ಮಗ ಆ ಗರ್ಭಿಣಿ ಅವಳನ್ನು ಮದುವೆ ಮಾಡ್ಕೊಂಡ ವ್ಯಕ್ತಿಗೆ ಸೇರ್ತಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದದನ್ನೇ ಹೇಳಿದ್ದಾರೆ. ಹೆಚ್ಚಿನ ಹೊಸ ಅರ್ಥ ಏನಲ್ಲಿಲ್ಲ. ಅನ್ಯಸ್ತು ಕ್ಷೇತ್ರದ ಪುತ್ರ ಲಕ್ಷ್ಯತೆ ಭರತರ್ಷಭ ನಹಿ ಆತ್ಮ ಶಕ್ಯತೆ ಹಂತುಂ ದೃಷ್ಟಾಂತೋಪಗತೋಹ್ಯಸೌ. ಭರ್ತೃವಿನ ಗಂಡನ ಅನುಮತಿ ಇಲ್ಲದೇನೆ ಅವನ ಕ್ಷೇತ್ರದಲ್ಲಿ ಒಬ್ಬ ಮಗ ಹುಟ್ಟುತ್ತಾನೆ.
ಅಲ್ಲಿ ಯಾರು ಆ ಮಗುವನ್ನು ಹುಟ್ಟಿಸಿದ್ದಾನೋ ಅವನ ಹೋಲಿಕೆ ಸ್ಪಷ್ಟವಾಗಿರೋದ್ರಿಂದ ಅದನ್ನು ನಿರಾಕರಿಸುವುದು ಸಾಧ್ಯ ಇಲ್ಲ ಅಂತ ಒಂದು ಅನುವಾದ. ಇನ್ನೊಂದು ಅನುವಾದದಲ್ಲಿ ತನ್ನ ಹೆಂಡತಿಯಲ್ಲಿ ರೇತಜ ಮಗ ಅಥವಾ ರೇತೋಜ ಪುತ್ರ, ಅಧ್ಯೂಢ, ಹೀಗೆ ಒಂದು 2-3 ವಿಷಯಗಳಿಗೆ ಸಂಬಂಧಪಟ್ಟದ್ದೆಲ್ಲ ಆಯಿತು. ಅನ್ಯ ಕ್ಷೇತ್ರದಲ್ಲಿ ಪರಪತ್ನಿಯಲ್ಲಿ ತನ್ನ ರೇತಸ್ಸಿನಿಂದ ಒಬ್ಬ ಮಗ ಹುಟ್ಟಿದ್ರೆ ಅದನ್ನು ನೋಡಿದ್ದೀವಲ್ಲ ನಾವು. ಆ ಅನ್ಯ ಕ್ಷೇತ್ರದಲ್ಲಿ ಹುಟ್ಟಿದ ಮಗನೂ ಕೂಡ ತನ್ನಂತೆಯೇ ಇರ್ತಾನೆ. ಚಂದ್ರನಿಂದ ಹುಟ್ಟಿದ ಮಗ ಬುಧ ಚಂದ್ರನಂತೆಯೇ ಕಾಣಿಸ್ತಾನೆ. ಇದನ್ನ ಮುಚ್ಚಿಡ್ಲಿಕ್ಕಾಗೋದಿಲ್ಲ. ದೃಷ್ಟಾಂತ ಅಂದ್ರೆ ತಂದೆ ತಾಯಂದಿರ ನಡುವೆ ಇರುವಂತಹ ಹೋಲಿಕೆ ಅಂತ ಅರ್ಥ. ಆದ್ರಿಂದ ಆ ಮಗ, ಚಂದ್ರನ ಮಗ ಬುಧ, ಅವನು ಚಂದ್ರನಿಗೆ ಸೇರಿದ ಅಂತ ಈಗ ಅದಕ್ಕೆ ಅರ್ಥ ಮಾಡ್ಕೊಳ್ಬಹುದು. ಕ್ವಚಿಚ್ಚ ಕೃತಕ ಪುತ್ರ ಅಂತ ಮುಂದಿನ ಶಬ್ದ. ಕೃತಕ ಪುತ್ರ ತನಗೆ ಹುಟ್ಟಿದವನು ಅಲ್ಲದೆ ಹೋದ್ರೂ ಕೂಡ ಅವನನ್ನು ಮಗನನ್ನಾಗಿ ಮಾಡ್ಕೊಂಡಿರ್ತಾನೆ ಈ ತಂದೆಯಾದವನು. ಕೇವಲ ಕ್ರಯಕ್ಕೆ ತಗೊಂಡಿದ್ರಿಂದ ಅಥವಾ ಪ್ರೀತಿಯಿಂದ ಅವನ ಮೇಲಿನ ಕರುಣೆಯಿಂದ ಅವನನ್ನು ಸ್ವೀಕಾರ ಮಾಡಿದ್ರಿಂದ ಮಗ ಆಗ್ತಾನೆ ಹೊರತು ಅಲ್ಲಿ ನರೇತಃ ಕ್ಷೇತ್ರಂವ, ತನ್ನ ಹೆಂಡತಿಯಲ್ಲೂ ಹುಟ್ಟಿಲ್ಲ, ತನ್ನ ತೇಜಸ್ಸಿನಿಂದೂ ಹುಟ್ಟಿಲ್ಲ, ಆದ್ರೂ ಮಗನೇ. ಯುಧಿಷ್ಠಿರ ಕೇಳ್ತಾನೆ, ಕೀದೃಶಃ ಕೃತಕ ಪುತ್ರ ಸಂಗ್ರಹಾದೇವ ಲಕ್ಷ್ಯತೆ. ಕೇವಲ ಸಂಗ್ರಹದಿಂದ ಅಂದ್ರೆ ಈತ ನನ್ನ ಬಳಿ ಇರಲಿ ಅಂತ ಒಂದು ಕರುಣೆಯಿಂದ ಅವನನ್ನ ತನ್ನ ಬಳಿ ಬರಮಾಡಿಕೊಳ್ಳುವುದು, ತನ್ನ ಕಡೆಗೆ ಸ್ವೀಕಾರ ಮಾಡುವುದು, ಅದಕ್ಕೆ ಸಂಗ್ರಹ ಅಂತಾರೆ. ಇಲ್ಲಿ ರೇತಸ್ಸು ಸಾದೃಶ್ಯ ಇದು ಯಾವುದೂ ಇಲ್ಲ. ಸ್ವೀಕಾರ ಮಾಡಿದ ತಂದೆಯ ಹೋಲಿಕೆ ಆ ಮಗುವಿಗಿಲ್ಲ. ಯಾಕಂದ್ರೆ ಬೇರೆ ಯಾರಿಗೋ ಹುಟ್ಟಿದವನು ಅವನು. ತನ್ನ ಹೆಂಡತಿಯಲ್ಲಿ ಹುಟ್ಟಿದವನು ಅಲ್ಲ, ತನ್ನಿಂದ ಹುಟ್ಟಿದವನು ಅಲ್ಲ. ಈ ಕೃತಕ ಪುತ್ರ ಎಂಥವನಿವನು? ಅದಕ್ಕೆ ಭೀಷ್ಮರು ಅದರ ವಿವರ ಹೇಳ್ತಾರೆ. ಈಗಾಗಲೇ ಬಂದ ವಿಷಯನೇ ಇದು, ಏನು ಹೊಸ ವಿಷಯ ಏನಲ್ಲ. ಶ್ಲೋಕಗಳು ಇರೋದ್ರಿಂದ ಅದಕ್ಕೆಲ್ಲದಕ್ಕೂ ಅರ್ಥ ಹೇಳಬೇಕಾಗಿದೆ. ತಂದೆ ತಾಯಂದ್ರು ಅವನನ್ನ ತ್ಯಜಿಸಿ ಬಿಟ್ಟಿದ್ದಾರೆ. ಅದೇ ಈ ಕೃತ್ರಿಮ ಪುತ್ರನ ಬಗ್ಗೆ ನಾನು ಹೇಳಿದ್ದು, ಶುನಶೇಪ ವಿಶ್ವಾಮಿತ್ರನಿಗೆ ಮಗ ಆಗಿದ್ದು ಅಂತ. ತಂದೆ ತಾಯಂದ್ರು ಯಾರಂತ ಗೊತ್ತಿಲ್ಲ. ನಚಾಸ್ಯ ಮಾತಾಪಿತರೋ ನ್ಯಾಯೇತ. ಕೆಲವು ಕಡೆ ಗೊತ್ತಿಲ್ಲ, ಕೆಲವು ಕಡೆ ಗೊತ್ತಿದ್ರೂ ಕೂಡ ಅವನು ಕೃತ್ರಿಮ ಪುತ್ರ ಅಂತ ಕರೆಸ್ಕೋತಾನೆ. ಅಸ್ವಾಮಿಕಸ್ಯ ಸ್ವಾಮಿತ್ವಂ, ಅದಕ್ಕೆ ಒಬ್ಬ ಯಜಮಾನ ಇಲ್ಲ ಆ ಮಗುವಿಗೆ. ಯಾರು ಅದಕ್ಕೆ ಸ್ವಾಮಿಯಾಗಿ ಕಂಡು ಬರ್ತಾನೋ ಆ ಪ್ರಸಂಗದಲ್ಲಿ ಅವನೇ ಅದಕ್ಕೆ ಪೋಷಕನಾಗ್ತಾನೆ. ಆ ತಂದೆಯ ವರ್ಣವೇ ಅದಕ್ಕೂ ಬರುತ್ತದೆ. ಇದರ ಬಹಳ ವಿಚಿತ್ರವಾದಂತಹ ಸಂಗತಿಗಳು. ತದ್ವರ್ಣ ತಸ್ಯ ಜಾಯತೆ. ಸಾಮಾನ್ಯವಾಗಿ ವರ್ಣ ಅಂತ ಅನ್ನೋದು ತಂದೆ ತಾಯಂದಿರಿಂದ ಬರ್ತದೆ ಅಂತ ನಾವು ಅಂತಿರ್ತೇವೆ. ವರ್ಣ ವ್ಯವಸ್ಥೆ ಅಷ್ಟು ಬಿಗುವಾಗಿದ್ದಂತಹ ಒಂದು ಪ್ರಸಂಗ ಅದು. ಅಷ್ಟಾದರೂ ಕೂಡ ಆ ವರ್ಣ ವ್ಯವಸ್ಥೆಯನ್ನ ಕೆಲವು ಕಾರಣಗಳಿಂದಾಗಿ ಸಡಿಲ ಮಾಡಿದಂತಹ ಪ್ರಸಂಗಗಳು ಕೂಡ ಇದ್ದವು. ಇದನ್ನು ನಾವೆಲ್ಲ ಗಮನಿಸಬೇಕು. ಆ ವ್ಯಕ್ತಿ ಅನಾಥವಾದ ಶಿಶುವನ್ನ, ಪರಿತ್ಯಕ್ತವಾದ ಶಿಶುವನ್ನು ತಗೊಳ್ಳುವಾಗ ನಾನು ಇದನ್ನು ಸ್ವೀಕಾರ ಮಾಡ್ತಿದ್ದೇನೆ, ನನ್ನ ವರ್ಣಕ್ಕೆ, ನನ್ನ ಸ್ವಭಾವಕ್ಕೆ, ನನ್ನ ಹಿನ್ನೆಲೆಗೆ ಇದು ಹೊಂದುತ್ತದೆ ಅಂತ ಒಂದು ಪೂರ್ವಾಲೋಚನೆ ಮಾಡಿ ಅಷ್ಟು ಮುನ್ನೆಚ್ಚರಿಕೆ ಇದ್ದು ತಗೊಳ್ತಿದ್ದ. ಅದರಿಂದ ಅವನು ವರ್ಣಕ್ಕೆ ಸೇರ್ತಿತ್ತು. ಅದಲ್ಲದೆ ನಾವು ಹೀಗೆ ಅದ್ರ ಮೇಲೆ ಕೇವಲ ಕರುಣೆಯಿಂದ ತಗೊಂಡ್ರೆ ಅದು ನಮ್ಮ ವರ್ಣಕ್ಕೆ ಸೇರುವುದಿಲ್ಲ. ನಾಳೆ ಅನೇಕ ವ್ಯತ್ಯಾಸಗಳು ತಂದೆ ಮತ್ತೆ ಮಗನಲ್ಲಿ ಕಾಣಬಹುದು. ಅಂತದೊಂದು ಆಗಿನ ಕಾಲದಲ್ಲಿ ಇತ್ತು ಅನ್ನೋದನ್ನ ನಾವು ನೋಡಬಹುದಷ್ಟೆ. ಕಥಮಸ್ಯ ಪ್ರಯೋಕ್ತವ್ಯ. ಯುಧಿಷ್ಠಿರ ಮತ್ತೆ ಕೇಳ್ತಾನೆ, ಅವನಿಗೆ ಸಂಸ್ಕಾರ ಹೇಗೆ ಮಾಡಬೇಕು, ಯಾವ ಜಾತಿಯ ಜೊತೆ ಕನ್ಯೆ ಯಾವ ಕನ್ಯೆ ಜೊತೆಗೆ ಅವನಿಗೆ ಮದುವೆ ಮಾಡಿಕೊಡ್ಬೇಕು. ಅದಕ್ಕೆ ಭೀಷ್ಮರು ಹೇಳ್ತಾರೆ, ತನ್ನ ಮಕ್ಕಳಿಗೆ ಸಂಸ್ಕಾರ ಮಾಡಿದಂತೆ ಅವನಿಗೂ ಮಾಡಬೇಕು. ಮತ್ತೆ ಅವನು ಸವರ್ಣನಾಗುವುದರಿಂದ ಅಂಥ ಕನ್ಯೆಯನ್ನೇ ಅವನಿಗೂ ಕೂಡ ಮದುವೆ ಮಾಡಿಕೊಡ್ಬೇಕು. ಅಥ ದೇಯಾತು ಸಾ ಕನ್ಯಾ, ಅಂಥ ಕನ್ಯೆಯನ್ನೇ ಅವನಿಗೂ ಕೂಡ ಮದುವೆ ಮಾಡಿಕೊಡ್ಬೇಕು. ತನ್ನ ಮಗನಿಗೆ ಯಾವ ಕನ್ಯೆಯನ್ನು ಮದುವೆ ಮಾಡಿಕೊಡ್ತಾನೋ ಅಂಥದೇ ಕನ್ಯೆಯನ್ನು. ತಮ್ಮ ಸ್ವಭಾವ ಏನು, ತಮ್ಮ ಮೂಲ ಸ್ವಭಾವ ಏನು, ತಮ್ಮ ದೇಹಕ್ಕೆ ಸಂಬಂಧಪಟ್ಟ ವರ್ಣ ಏನು ಅಂತನ್ನೋದನ್ನ
ತಮ್ಮ ದಿವ್ಯ ಜ್ಞಾನದಿಂದ ಬಲ್ಲಂಥವರಿಗೆ ಸಾಧ್ಯ ಆಗುವಂತ ವ್ಯವಸ್ಥೆ ಇದು. ಉಳಿದವರು ಎಲ್ರಿಗೂ ಸಾಧ್ಯ ಆಗುವಂತ ವ್ಯವಸ್ಥೆ ಅಲ್ಲ. ಬೇರೆಯವರು ಅಂತ ಸಾಹಸಕ್ಕೆ ಕೈ ಹಾಕುವುದು ಥರ ಅಲ್ಲ. ಯುಧಿಷ್ಠಿರನಿಗೆ ಭೀಷ್ಮರು ಹೇಳಿದರು, ತದ್ಗೋತ್ರ ಬಂಧುಜಂ ಅಥ ದೇಯಾತು ಸಾ ಕನ್ಯಾ ಸ್ಯಾತ್ ವರ್ಣಸ್ಯ ಯುಧಿಷ್ಠಿರ ಸಂಸ್ಕರ್ತುಂ ವರ್ಣಗೋತ್ರಂ ಚ. ಈ ಕಾನೀನ ಮತ್ತು ಅದ್ಯೂಢ ಅಂತ ಇಬ್ಬರು ಮಕ್ಕಳಿದ್ದಾರಲ್ಲ, ಅವರಿಬ್ಬರು ವಿಜ್ಞೇಯವು ಪುತ್ರ ಕಿಲ್ಬಿಷವು. ಕಾನೀನ ಮತ್ತು ಅದ್ಯೂಢ ಮಕ್ಕಳನ್ನ ಪುತ್ರ ಕಿಲ್ಬಿಷ ಅಂತ ಕರೀಬೇಕು ಅಂತ ಒಂದ್ ಕಡೆ ಅನುವಾದ ಮಾಡಿದ್ದಾರೆ. ಅದು ತುಂಬಾ ಸ್ಥೂಲ ಅನುವಾದ ಆಗ್ತದೆ. ಹಾಗಲ್ಲ, ಕನಿಷ್ಠ ಶ್ರೇಣಿಯ ಮಕ್ಕಳು ಅಂತ ಅದರ ಅರ್ಥ. ಈ ಮದುವೆ, ಆ ಹುಡುಗಿಗೆ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ಮಗ ಹುಟ್ಟಿದ್ದಾನೆ, ಅವನು ಕಾನೀನ. ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ಅವಳು ಗರ್ಭಿಣಿಯಾಗಿದ್ದಾಳೆ, ಅವಳಿಗೆ ಮದುವೆ ಆದ್ಮೇಲೆ ಮಗ ಹುಟ್ಟುತ್ತಾನೆ. ಇವರಿಬ್ರು ಈ ಕಾರಣದಿಂದ ಪುತ್ರ ಕಿಲ್ಬಿಷರು ಅಂದ್ರೆ ಕನಿಷ್ಠ ಶ್ರೇಣಿಯ ಮಕ್ಕಳು ಅಂತ ಇನ್ನೊಂದು ಅನುವಾದ ಏನಿದೆ ಅದು ಯೋಗ್ಯ. ಆ ಸಾಕು ಮಗ ಏನಿದ್ದಾನೆ ಕಾನೀನ ಮತ್ತು ಅದ್ಯೂಢ, ಅವನ ತಾಯಿಯ ಗೋತ್ರ ವರ್ಣ ಇತ್ಯಾದಿಗಳು ತಿಳಿದಿದ್ದರೆ, ಸಾಮಾನ್ಯವಾಗಿ ತಿಳಿದಿರ್ತವೆ, ಯಾಕಂದ್ರೆ ಇವನೇ ಮದುವೆ ಮಾಡ್ಕೊಂಡಿದ್ದಾನೆ, ಅದಕ್ಕನುಸಾರವಾಗಿ ಅವನಿಗೆ ಸಂಸ್ಕಾರಾದಿಗಳನ್ನು ಮಾಡಬೇಕು. ಈ ವ್ಯಾಸರೇನು ಹುಟ್ಟಿದ್ರು, ವ್ಯಾಸರು ಸತ್ಯವತಿಯಲ್ಲಿ ಹುಟ್ಟಿದ್ರು. ಅವಳ ಬಗ್ಗೆ ಗೊತ್ತಿದ್ರು ಕೂಡ ಸತ್ಯವತಿಯ ಸಮಾನವಾಗಿ ಸಂಸ್ಕಾರವನ್ನ ವ್ಯಾಸನಿಗೆ ಪರಾಶರರು ಮಾಡಲಿಲ್ಲ. ಬೇರೆ ರೀತಿಯಾಗಿ ಸಂಸ್ಕಾರಾದಿಗಳನ್ನು ಮಾಡಿದ್ರು. ಪರಾಶರಿಗೂ ಸತ್ಯವತಿಗೂ ಮದುವೆ ಆಗಿತ್ತು ಅಂತ ತಿಳ್ಕೊಂಡ್ರೂ ಕೂಡ ಪರಾಶರರು ಬ್ರಾಹ್ಮಣ, ಸತ್ಯವತಿ ಬೆಸ್ತರ ಕನ್ಯೆ, ಮೂಲತಃ ಒಬ್ಬ ಕ್ಷತ್ರಿಯ ಕನ್ಯೆ, ಬೆಸ್ತರ ಮನೆಯಲ್ಲಿ ಬೆಳೆದವಳಾಗಿದ್ಲು. ಅವಳಲ್ಲಿ ವೇದವ್ಯಾಸರು ಮದುವೆ ಆದಂತಹ ದಂಪತಿಗಳಲ್ಲಿ ಹುಟ್ಟಿದ್ರು ಅಂತ ತಿಳ್ಕೊಂಡ್ರು ಪರಾಶರರು ಮಾತ್ರ ತಮ್ಮಂತೆ ಅವನನ್ನು ಬ್ರಾಹ್ಮಣನನ್ನಾಗಿ ಮಾಡಿದರು. ಮದುವೆ ಆಗಿಲ್ಲ ಅಂತ ತಿಳ್ಕೊಂಡಾಗಲೂ ಕೂಡ ಆ ತಾಯಿಯ ಹಿನ್ನೆಲೆಗೆ ತಕ್ಕಂತೆ ಅವನನ್ನು ಬೆಳೆಸಲಿಲ್ಲ, ಅದಕ್ಕೆ ಭಿನ್ನವಾಗಿ ಮಾಡಿದರು. ಇಲ್ಲಿ ಹೇಳುತ್ತಿರುವ ವಿಷಯಕ್ಕೆ ಆ ವ್ಯಾಸರ ಕೇಸ್ ಒಂದು ಅಪವಾದ ಅಂತ ತಿಳ್ಕೊಳ್ಬೇಕಷ್ಟೆ. ಆ ವ್ಯಾಸರಿಗೆ ಸಿಕ್ಕಂತಹ ಸಂಸ್ಕಾರಾದಿಗಳು ಬೇರೆನೇ ಆಗಿತ್ತು. ಮಾತೃವರ್ಣ ವಿನಿಶ್ಚಯ ಅಂತನ್ನುವ ಒಂದು ಕಂಡೀಷನ್ ಅಲ್ಲಿ ಹಾಕಿದ್ದಾರೆ. ತಾಯಿಯ ವರ್ಣ ಇತ್ಯಾದಿಗಳು ತಿಳಿದು ಬಂದಿದ್ದರೆ. ಕ್ಷೇತ್ರಜೋ ವ್ಯಾಪ್ಯಪಶದಃ ಮುಂದಿನ ಮಾತು. ಕಾನೀನ ಮತ್ತು ಅದ್ಯೂಢ ಇವರಿಬ್ಬರಿಗೂ ಕೂಡ ತನ್ನ ಮಕ್ಕಳಿಗೆ ಸಂಸ್ಕಾರ ಮಾಡಿದಂತೆ ಮಾಡಬೇಕು. ತಾವಪಿ ಸ್ವಾವಿವ ಸುತೌ ಸಂಸ್ಕಾರ್ಯವು ಇತಿ ನಿಶ್ಚಯ. ಈ ಅಪಸದ ಮಕ್ಕಳು ಮತ್ತೆ ಅಪಧ್ವಂಸಜ ಮಕ್ಕಳು ಅವರೆಲ್ಲರಿಗೂ ಕೂಡ ಉತ್ತಮವಾದಂತಹ ಸಂಸ್ಕಾರಗಳನ್ನ ಮಾಡಬೇಕು ಅಂತ ಕೇಳಿ ಬರ್ತದೆ. ಕ್ಷೇತ್ರಜೋವ ಪ್ಯಪಸದ, ಅಪಧ್ವಂಸಜರ ಬಗ್ಗೆ ಬರಲಿಲ್ಲ, ಅಪಸದರ ಬಗ್ಗೆ ಇಲ್ಲಿ ಬಂತು. ಯೇ ಅದ್ಯೂಢಾಹ ತೇಷು ಶಾಕ್ಮಿತ ಆತ್ಮವದ್ವೈ ಪ್ರಯುಂಜೇರನ್. ತಮ್ಮ ಮಕ್ಕಳಂತೆ ಅವರೆಲ್ಲರಿಗೂ ಕೂಡ ಸಂಸ್ಕಾರ ಮಾಡಬೇಕು. ಧರ್ಮಶಾಸ್ತ್ರದಲ್ಲಿ ಎಲ್ಲ ವಿಷಯಗಳ ನಿರ್ಣಯ ಇದೆ, ಅದನ್ನ ನಿನಗೆ ಹೇಳಿದ್ದೇನೆ, ಮತ್ತೇನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀವಿ ಅಂತ ಆ ಭೀಷ್ಮರು ಹೇಳಿದರು. ಅಂತ ಸೂಕ್ಷ್ಮವಾದಂತಹ ವಿಷಯಗಳನ್ನೆಲ್ಲ ನಾವೀಗ ಕೇಳಿ ಮುಗಿಸಿದ್ದೇವೆ. ಅಲ್ಲಿಗೆ ಈ ಅಧ್ಯಾಯ ಸಮಾಪ್ತ ಆಗ್ತದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 44ನೇ ಅಧ್ಯಾಯ ಇದು. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 84ನೇ ಅಧ್ಯಾಯ ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿ ಇದು 79ನೇ ಅಧ್ಯಾಯ. 49ನೇ ಅಧ್ಯಾಯ ಉತ್ತರ ಭಾರತದ ಗೀತಾಪ್ರೆಸ್ಸಿನ ಪಾಠದಲ್ಲಿ. ಅಲ್ಲಿಗೆ ಈ ಮಕ್ಕಳ ಕುರಿತಾದ ಅನೇಕ ವಿಧ ಮಕ್ಕಳ ಕುರಿತಾದಂತಹ ವರ್ಣನ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ.